ವಾಕ್ಯ ಓದ್ಕೊಂಡ್ವಿ, ಅದರಿಂದನೇ ಸ್ಟಾರ್ಟ್ ಮಾಡ್ತೀವಿ. ಯಾಕೋಬ ಬರೆದ ಪುಸ್ತಕ 1ನೇ ಅಧ್ಯಾಯ 17ನೇ ವಾಕ್ಯ. ಎಲ್ಲ ಒಳ್ಳೆ ದಾನಗಳು, ಕುಂದಿಲ್ಲದ ಎಲ್ಲ ವರಗಳು ಮೇಲನದಿಂದ ಸಕಲ ವಿಧವಾದ ಬೆಳಕಿಗೂ ಮೂಲ ಕಾರಣನಾದವನಿಂದ ಇಳಿದು ಬರುತ್ತದೆ. ಸೊ ಎಲ್ಲ ಒಳ್ಳೆಯದು, ಎಲ್ಲ ಪರ್ಫೆಕ್ಟ್ ಆಗಿರುವಂಥದ್ದು, ಪರಿಪೂರ್ಣವಾಗಿ. ಇಂಗ್ಲಿಷಲ್ಲಿ ಈ ಪದ ಇದೆ, ಗುಡ್ ಅಂಡ್ ಪರ್ಫೆಕ್ಟ್ ಅಂತ 2 ಪದ ಇದೆ. ಸೊ ಎಲ್ಲ ಒಳ್ಳೇದು, ಎಲ್ಲ ಪರ್ಫೆಕ್ಟ್ ಆಗಿರೋದು. ಒಳ್ಳೇದು ಪರ್ಫೆಕ್ಟ್ ಆಗಿರೋದು ಯಾರಿಂದ ಬರುತ್ತಂತೆ? ಬೆಳಕಿಗೆ ಮೂಲ ಕಾರಣನಾಗಿರುವಂತ ತಂದೆ. ಸೊ ನಮ್ಮ ಜೀವನದಲ್ಲಿ ಒಳ್ಳೇದು, ಪರಿಪೂರ್ಣವಾಗಿರೋದು, ಈ ಎರಡನ್ನ ಯಾವಾಗಲೂ ಕಾಪಾಡಬೇಕು. ಒಳ್ಳೇದಕ್ಕಿಂತ ಸ್ವಲ್ಪ ಒಂದು ಲೆವೆಲ್ ಕೆಳಗಡೆ ಬಂದ್ರೆ ಕಾಂಪ್ರಮೈಸ್ ಮಾಡ್ಕೋಬಾರ್ದು. ಪರ್ಫೆಕ್ಟ್ ಆಗಿರೋದಕ್ಕಿಂತ ಒಂದು ಸ್ವಲ್ಪ ಕೆಳಗಡೆ ಬಂದ್ರೆ ಅದ್ರ ಜೊತೆಗೆ ನಾವೇನಾಗಬಾರ್ದು, ಕಾಂಪ್ರಮೈಸ್ ಆಗ್ಬಾರ್ದು. ಯಾವಾಗಲೂ ಅರ್ಥ ಮಾಡ್ಕೊಳ್ಳಿ, ಒಳ್ಳೇದಂದ್ರೆ ಒಳ್ಳೇದು ಮಾತ್ರನೇ, ಪರ್ಫೆಕ್ಟ್ ಆಗಿರೋದಂದ್ರೆ ಪರ್ಫೆಕ್ಟ್ ಆಗಿರೋದು ಮಾತ್ರನೇ. ಅಬ್ರಾಹಂ ಜೀವನದಲ್ಲಿ ಒಂದು ನಡೀತು. ದೇವ್ರು ಹೇಳಿದ್ರು, ನಿನಗೆ ಒಬ್ಬ ಮಗನನ್ನ ಕೊಡ್ತೀನಿ. ಅವನು ಹೆಂಗಿರ್ತಾನೆ? ಪರ್ಫೆಕ್ಟ್ ಆಗಿರ್ತಾನೆ. ದೇವರ ವಾಗ್ದಾನಕ್ಕೆ ಒಳ್ಳೆಯವನಾಗಿರ್ತಾನೆ, ದೇವರ ವಾಗ್ದಾನಕ್ಕೆ ಪರ್ಫೆಕ್ಟ್ ಆಗಿರ್ತಾನೆ. ವೇಟ್ ಮಾಡು. ದೇವರು ಕೊಡೋ ಅಷ್ಟರಲ್ಲಿ ಅವನೇನ್ ಮಾಡ್ದ? ಅವ್ರ ಹೆಂಡತಿ ಮಾತನ್ನ ಕೇಳ್ಕೊಂಡು ಕಾಂಪ್ರಮೈಸ್ ಮಾಡ್ಕೊಂಡು ಆಕ್ರ ಪಟ್ಟು ಆಗ ನಾವು ಮದುವೆ ಮಾಡ್ಕೊಂಡ್ಮೇಲೆ ಒಂದು ಮಗು ಹುಡ್ತು. ಆ ಮಗು ಹೇಗಿದ್ದಾನೆ? ಪರ್ಫೆಕ್ಟ್ ಆಗಿದಾನ? ಇಲ್ಲ. ಆತರ ಪಟ್ಟು ನೀವು ಬೇಕಂತ ನೀವು ಮಾಡ್ಕೊಡೋದಿಲ್ಲನು ನಿಮಗೆ ಒಂದು ಪ್ರಾಬ್ಲಮ್ ಆಗಿ ಮಾಡ್ಕೊಡುತ್ತೆ. ಆತರ ಪಟ್ಟು ಕೆಲ್ಸಕ್ಕೆ ಸೇರ್ಕೊಳ್ಳೋದು, ಆತರ ಪಟ್ಟು ಕೆಲಸ ಕೊಡೋದು, ಆತರ ಪಟ್ಟು ಜಗಳ ಮಾಡೋದು, ಆತರ ಪಟ್ಟು ಜನಗಳನ್ನ ದೂರ ಮಾಡ್ಕೊಳ್ಳೋದು, ಏನೆಲ್ಲ ನಾವು ಆತರ ಪಟ್ಟು ಫಾಸ್ಟ್ ಆಗಿ ಮಾಡ್ತೀವಿ, ಆತರ ಪಟ್ಟು ಮಾಡ್ತೀವಿ. ಆತರ ಅಂತ ಗೊತ್ತಿದ್ದಾರೆ? ಅರ್ಜೆಂಟ್ ಆಗಿ ಮಾಡೋ ಕೆಲಸಗಳು ಎಲ್ಲದ್ರಲ್ಲೂ ನಮಗೆ ಒಳ್ಳೇದಾಗಿ ಪರ್ಫೆಕ್ಟ್ ಆಗಿ ಇರಲ್ಲ. ಒಳ್ಳೇದು ಪರ್ಫೆಕ್ಟ್ ಯಾವಾಗ್ಲೂ ನಿಮಗೆ ತಾಳ್ಮೆನ ಕಲ್ಸ್ಕೊಡುತ್ತೆ. ಒಳ್ಳೇದು ಪರ್ಫೆಕ್ಟು ಎಲ್ಲ ನಿಮ್ಗೆ ಏನ್ ಕಲ್ಸ್ಕೊಡುತ್ತೆ? ತಾಳ್ಮೆನ ಕಲ್ಸ್ಕೊಡುತ್ತೆ. ಸೊ ನಿಮಗೆ ಒಂದು ಸಿಗ್ತಾ ಇದೆ ಅಂದ್ರೆ ಅದು ನೀವು ತಾಳ್ಮೆಯಿಂದ ಸಮಾಧಾನವಾಗಿ ಪಡ್ಕೊಂಡಿಲ್ಲ ಅಂದ್ರೆ ಅದು ನಿಮಗೆ ಪ್ರಾಬ್ಲಮ್ ಆಗಿ ಮಾಡ್ಕೊಳ್ಳಿ. ಎಲ್ಲ ಇದ್ದೀರಾ? ಕೇಳಿಸ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ? ಸೊ ನಮ್ಮ ಜೀವನ ಹೆಂಗಿರ್ಬೇಕು? ಒಳ್ಳೇದಾಗಿರ್ಬೇಕು, ಪರ್ಫೆಕ್ಟ್ ಆಗಿರ್ಬೇಕು. ಎಲ್ಲ ಹೇಳಿ, ಒಳ್ಳೇದಾಗಿರ್ಬೇಕು, ಪರ್ಫೆಕ್ಟ್ ಆಗಿರ್ಬೇಕು. ಇನ್ನೊಂದು ವಾಕ್ಯ ಹೋಗ್ತೀನಿ. ಮೀಕನು ಬರೆದ ಪುಸ್ತಕ ಮೀಕನು ಬರೆದ ಪುಸ್ತಕ 7ನೇ ಅಧ್ಯಾಯ 8ನೇ ವಾಕ್ಯ. ನನ್ನ ಶತ್ರುವೇ ನನ್ನ ವಿಷಯದಲ್ಲಿ ಹಿಗ್ಗಬೇಡ. ನನ್ನ ಶತ್ರುವೇ ನನ್ನ ವಿಷಯದಲ್ಲಿ ಹಿಗ್ಗಬೇಡ. ನನ್ನ ಬಗ್ಗೆ ಚಿಂತೆ ಮಾಡಬೇಡ. ನಾನು ಬಿದ್ದಾದರೂ ಹೇಳುವೆನು. ಹೇಳ್ತೀನಿ. ಕತ್ತಲಲ್ಲಿ ಕುಂತಿದ್ದರು ಯೆಹೋವನು ನನಗೆ ಬೆಳಕಾಗಿರುವನು. ಆಮೆನ್. ಇವಾಗ ಈ ವಾಕ್ಯ ಹಿಡ್ಕೊಂಡು ಮುಂಚೆ ಓದಿದ ವಾಕ್ಯ ಕನೆಕ್ಟ್ ಮಾಡು. ಎಲ್ಲ ಒಳ್ಳೇದು, ಪರ್ಫೆಕ್ಟ್ ಆಗಿರೋದು, ಬೆಳಕಿಗೆ ಮೂಲ ಕಾರಣನಾಗಿರುವಂತ
ಆಗಿರುವಂತ ತಂದೆ. ಯಾದಕ್ಕೆ ಮೂಲ ಕಾರಣನು? ಒಳ್ಳೇದಕ್ಕೂ ಪರ್ಫೆಕ್ಟ್ಗೂ ಅಲ್ಲ ಮೂಲ ಕಾರಣನು. ಒಂದು ಅರ್ಥ ಮಾಡ್ಕೊಳ್ಳಿ, ಒಳ್ಳೇದಕ್ಕೂ ಪರ್ಫೆಕ್ಟ್ಗೂ ಮೂಲ ಕಾರಣ ಅಲ್ಲ. ಬೆಳಕಿಗೆ ಮೂಲ ಕಾರಣನಾಗಿರುವಂತ ತಂದೆಯಿಂದ ಒಳ್ಳೇದು ಪರ್ಫೆಕ್ಟ್ ಆಗಿರೋದು ಬರೋದು. ಬಟ್ ಸೋರ್ಸ್, ಮೂಲ ಕಾರಣ ಅಂದ್ರೆ ಅರ್ಥ ಏನಂದ್ರೆ ಸೋರ್ಸ್. ಆ ಒಳ್ಳೇದಕ್ಕೂ ಪರ್ಫೆಕ್ಟ್ಗೂ ಸೋರ್ಸ್ ಏನು? ಬೆಳಕು. ಸೋರ್ಸ್ ಅಂದ್ರೆ ಕನ್ನಡದಲ್ಲಿ ಏನಂತಾರೆ? ಸ್ಟಾರ್ಟಿಂಗ್ ಪಾಯಿಂಟ್. ಮೂಲ, ಸ್ಟಾರ್ಟಿಂಗ್ ಪಾಯಿಂಟ್. ಸೊ ಒಳ್ಳೇದಕ್ಕೂ ಪರ್ಫೆಕ್ಟ್ ಆಗಿರೋದು ನಮ್ಮ ಬಳಿಗೆ ಬರಕ್ಕೆ ಸ್ಟಾರ್ಟಿಂಗ್ ಪಾಯಿಂಟ್ ಯಾವುದು? ಬೆಳಕು. ಆ ಬೆಳಕಿಂದ ಏನಾಗುತ್ತೆ? ಒಳ್ಳೇದು ಪರ್ಫೆಕ್ಟ್ ಆಗಿರೋದು ಉಕ್ಕುತ್ತೆ, ಬರುತ್ತೆ. ಇವಾಗ ಈ ವಾಕ್ಯದಲ್ಲಿ ಏನು ಓದ್ತಾ ಇದೀವಿ? ಲಾಸ್ಟ್ ಲೈನ್ ಏನ್ ಹೇಳ್ತದೆ? ಯೆಹೋವನು ನನಗೆ ಬೆಳಕಾಗಿದ್ದಾರೆ. ನಮ್ಮ ಸೋರ್ಸ್, ನಮ್ಮ ಮೂಲ, ನಮ್ಮ ಜೀವನಕ್ಕೆ ಮೂಲ. ನಾವು ಪ್ರಕಾಶಿಸುವುದು ಅಥವಾ ನಾವು ಒಳ್ಳೇದಾಗಿರೋದು, ಪರಿಪೂರ್ಣವಾಗಿರೋದು, ಪರ್ಫೆಕ್ಟ್ ಆಗಿರೋದು ಎಲ್ಲದಕ್ಕೂ ಮೂಲ, ಸ್ಟಾರ್ಟಿಂಗ್ ಪಾಯಿಂಟ್ ಆ ಬೆಳಕು. ದೇವರಲ್ಲಿರುವಂತ ಬೆಳಕು. ನೀವು ಕತ್ತಲಲ್ಲಿರೋದು ಪ್ರಾಬ್ಲಮ್ ಅಲ್ಲ, ಕತ್ತಲ್ಲಿ ಕೂತ್ಕೊಂಡಿರೋದು ಪ್ರಾಬ್ಲಮ್ ಅಲ್ಲ. ಬಟ್ ಆ ಸೋರ್ಸ್ಗೆ ಕನೆಕ್ಟ್ ಆಗದೆ ಹೋದ್ರೆ, ಆ ಮೂಲಕ್ಕೆ ನೀವು ಕನೆಕ್ಟ್ ಆಗದೆ ಹೋದ್ರೆ, ಆ ಬೆಳಕಲ್ಲಿರೋದು ನಿಮ್ಮೊಳಗಡೆ ಪ್ರವೇಶ ಮಾಡಲ್ಲ. ಟಾರ್ಚ್ ಬಿಡ್ತೀರ ನೋಡಿ, ಕತ್ತಲಲ್ಲಿ ಟಾರ್ಚ್ ಬಿಟ್ಟಿದ್ದು ಇಲ್ಲಿಂದ ಇಲ್ಲಿಗೆ ಹೋಗಿ ಅಲ್ಲಿವರೆಗೂ ಹೋಗಿಲ್ಲ ಅಂದ್ರೆ ವೇಸ್ಟ್ ಅಲ್ಲ? ಹಂಗೆ ಹೋಯ್ತೀರ ಹಿಡ್ಕೊಂಡು, ಅದನ್ನೇನಂತೀರ ಅವಾಗ? ಆ ಬೆಳಕಿಂದ ಏನು ಪ್ರಯೋಜನ ಇಲ್ಲ. ಯಾವಾಗ ಬೆಳಕು ನಮಗೆ ಉಪಯೋಗ ಆಗತ್ತೆ? ಜಾಸ್ತಿ ಪ್ರಕಾಶ ನಾವು ಅನ್ಕೊಂಡಿದ್ದ ಜಾಗದವರೆಗೂ ರೀಚ್ ಆದ್ರೆ ಮಾತ್ರನೇ ಆ ಬೆಳಕಿಗೆ ಉಪಯೋಗ ಅಲ್ವಾ? ಸೊ ದೇವರು ಅನ್ಕೊಳ್ತಿರೋದೇನು? ಅವರಲ್ಲಿರುವಂತ ಬೆಳಕು ನಮ್ಮವರೆಗೂ ರೀಚ್ ಆಗ್ಬೇಕು. ಅವರಲ್ಲಿರುವಂತ ಬೆಳಕು ನಮ್ಮವರೆಗೂ ರೀಚ್ ಆದ್ರೆ ಮಾತ್ರನೇ ಕತ್ತಲಲ್ಲಿ ಕುತ್ಕೊಂಡಿರುವ ನಾವು ಬೆಳಕಾಗಿ ಪ್ರಕಾಶಿಸಕ್ಕೆ ಸಾಧ್ಯ. ಶತ್ರುವೇ, ನನ್ನ ವಿಷಯದಲ್ಲಿ ನೀನು ಯೋಚನೆ ಮಾಡಬೇಡ. ನನ್ನ ವಿಷಯದಲ್ಲಿ ನೀನು ಯೋಚನೆ ಮಾಡಬೇಡ. ನಾನು ಬಿದ್ದಿದ್ರು ಹೇಳುವೆ, ಕತ್ತಲಲ್ಲಿ ಕುತ್ಕೊಂಡಿದ್ರು ಯೆಹೋವನು ನಾನು ಬೆಳಕಾಗಿದ್ದ. ನಾನು ಇದ್ರೂ ಪರವಾಗಿಲ್ಲ. ಆದ್ರೆ ನನಗೆ ನನ್ನ ಸೋರ್ಸ್ ಏನಂತ ಗೊತ್ತು. ನನಗೆ ನನ್ನ ಪ್ರಕಾಶಿಸಕ್ಕೆ ಬೇಕಾಗಿರುವಂತ ಮೂಲ ಕಾರಣ ಏನಂತ ನನಗೆ ಗೊತ್ತು. ಇವತ್ತು ನೀವು ಪ್ರಕಾಶಿಸುವುದಕ್ಕೆ ಬೇಕಾಗಿರುವುದು ದೇವರ ಬೆಳಕು. ನೀವು ಪ್ರಕಾಶಿಸುವುದಕ್ಕೆ ಬೇಕಾಗಿರುವುದು ದೇವರ ಬೆಳಕು. ಮತ್ತೆ ಕೇಳ್ರಿ, ಏನ್ ಬೇಕು ನಮ್ಗೆ? ಬೆಳಕು. ಬೈಬಲ್ ಓದ್ತಾ ಇದೀವಿ, ಪ್ರಾರ್ಥನೆ ಮಾಡ್ತಾ ಇದೀವಿ, ಉಪವಾಸ ಮಾಡ್ತಾ ಇದೀವಿ, ದೇವ್ರು ನಮ್ಮ ಜೊತೆಲಿದ್ದಾರೆ ಅಂತ ನಂಬ್ತಾ ಇದೀವಿ, ದೇವ್ರು ಇದ್ದಾರೆ ಅಂತ ನಂಬ್ತಾ ಇದ್ದೀವಿ, ಎಲ್ಲನೂ ನಾವು ಮಾಡ್ತಾ ಇದ್ದೀವಿ. ಬಟ್ ಅವರಲ್ಲಿರುವಂತ ಒಳ್ಳೇದು ಪರ್ಫೆಕ್ಟ್ ಆಗಿರೋದು ನಮ್ಮ ಜೀವನದಲ್ಲಿ ನೆರವೇರ್ಬೇಕಂದ್ರೆ ನಿಮ್ಗೆ ಬೇಕಾಗಿರೋದು ಬೆಳಕು. ನಿಮ್ಗೆ ಬೇಕಾಗಿರೋದೇನು? ಬೆಳಕು. ಬಾಯ್ಬಿಟ್ಟು ಅರಿಕೆ ಮಾಡಿ, ಬೆಳಕು. ಮತ್ತಾಯ ಸುವಾರ್ತೆ 4ನೇ ಅಧ್ಯಾಯ 16ನೇ ವಾಕ್ಯ. ಕತ್ತಲಲ್ಲಿ ವಾಸಿಸಿದ ಈ ಸೀಮೆಗಳ ಜನರಿಗೆ ದೊಡ್ಡ ಬೆಳಕು ಕಾಣಿಸಿತು. ಕಾಕತ್ತಲಾದ ದೇಶದಲ್ಲಿದ್ದವರಿಗೆ ಸೂರ್ಯೋದಯವಾಯಿತು ಎಂಬುದು ಅಂದಿನಿಂದ ಯೇಸು ಪರಲೋಕ ರಾಜ್ಯವು
ಕಾಣಿಸಿತು. ಯೇಸು ಸ್ವಾಮಿ ಮೂಲಕ ಬಂದ್ಮೇಲೆ ಏನ್ ನಡೀತಂತೆ, ಕತ್ತಲಲ್ಲಿರುವಂತ ಜನರಿಗೆ ದೊಡ್ಡ ಬೆಳಕು ಕಾಣಿಸ್ತು. ದೊಡ್ಡ ಬೆಳಕು ಕಾಣಿಸ್ತು. ದೇವ್ರು ನಿಮ್ ಜೊತೆಗಿದ್ರೆ ನಿಮ್ ಕಣ್ಣಿಗೆ ಏನ್ ಕಾಣಿಸ್ಬೇಕು ಹೇಳ್ರಿ? ಬೆಳಕು ಕಾಣಿಸ್ಬೇಕು, ಲೈಟ್ ಕಾಣಿಸ್ಬೇಕು. ದೇವ್ರು ನಮ್ ಜೊತೆಲಿ ಇದಾರೆ ಅಂದ್ರೆ ನಮ್ ಕಣ್ಣಿಗೆ ಏನ್ ಕಾಣಿಸ್ಬೇಕು? ಬೆಳಕು. ಅವಾಗಲೇ ಓದಿದ್ವಿ, ನಾನು ಕತ್ತಲಲ್ಲಿ ಕೂತಿದ್ರು ಯೆಹೋವ ನನಗೆ ನೀನ್ ಕತ್ತಲಲ್ಲಿ ಕೂತ್ಕೊಂಡು ದೇವ್ರು ನಿನ್ ಜೊತೆಗಿದ್ದಾರೆ ಅಂದ್ರೆ ನಿನಗೆ ಏನ್ ಕಾಣಿಸ್ಬೇಕು? ಬೆಳಕು ಕಾಣಿಸ್ಬೇಕು. ಕತ್ತಲಲ್ಲಿ ಕುತ್ಕೊಂಡಿದ್ದೀನಿ ಅಂತ ಕಂಪ್ಲೇಂಟ್ ಮಾಡೋದಲ್ಲ. ಕುತ್ಕೊಂಡಿದ್ಯಾ ನಿಜಾನೇ, ಆದ್ರೆ ದೇವ್ರು ನಿನ್ ಜೊತೆಗಿದ್ರೆ ಕತ್ತಲಲ್ಲಿ ಕುತ್ಕೊಂಡಿದ್ರು ನಿನ್ ಕಣ್ಣಿಗೆ ಏನ್ ಕಾಣಿಸ್ಬೇಕು? ಬೆಳಕು ಕಾಣಿಸ್ಬೇಕು. ಕತ್ತಲಲ್ಲಿ ಕುತ್ಕೊಂಡಿದ್ರು ಬೆಳಕು ಕಾಣಿಸ್ಬೇಕು. ಕತ್ತಲಲ್ಲಿ ಕುತ್ಕೊಂಡಿದ್ರು ಬೆಳಕು ಕಾಣಿಸ್ಬೇಕಾದ್ರೆ ಕತ್ತಲಲ್ಲಿ ನಾವ್ ಹೆಂಗೆ ಕತ್ಲೆ ಕೆಲಸ ಮಾಡಕ್ಕೆ? ಯಾರ ಕತ್ಲೆಯಲ್ಲಿ ಏನೋ ತಪ್ಪು ಮಾಡ್ತಾ ಇದಾರೆ ಅನ್ಬೇಡಿ, ಅವ್ರಿಗೆ ಟಾರ್ಚ್ ಬಿಟ್ಬಿಡ್ರಿ, ಟಾರ್ಚ್ ಬಿಟ್ಟು ಲೈಟ್ ಬಿಟ್ಬಿಡ್ರಿ. ಲೈಟ್ ಬಿಟ್ಟಾಗ ಅವರು ಮತ್ತೆ ಕೆಟ್ಟ ಕೆಲಸನ ಕಂಟಿನ್ಯೂ ಮಾಡ್ತಾರಾ? ಮಾಡಲ್ಲ. ಯಾಕೆ ಮಾಡಲ್ಲ ಹೇಳಿ? ಬೆಳಕು ಬಂದಿದೆ. ಬೆಳಕು ಬಂದಿದೆ. ಸೊ ನಾವು ಕತ್ಲೆಯಲ್ಲಿ ಕುತ್ಕೊಂಡು ತಪ್ಪು ಮಾಡ್ಬೇಕಾದ್ರೂ ದೇವ್ರ ಲೈಟ್ ಬಿಟ್ಬಿಟ್ರೆ ಮಾಡಲ್ಲ. ಲೈಟ್ ಬಿಟ್ಬಿಟ್ರೆ ನಾವೇನ್ ಮಾಡ್ಬಿಡ್ತೀವಿ? ಸ್ಟಾಪ್ ಮಾಡ್ಬಿಡ್ತೀವಿ. ಇವಾಗ ನಿಮ್ಗೆ ಬೇಕಾಗಿರೋದು ಉಪವಾಸ ಅಲ್ಲ, ಪ್ರಾರ್ಥನೆ ಅಲ್ಲ, ದೇವ್ರು ನಿಮ್ಮ ಮೇಲೆ ಲೈಟ್ ಬಿಡ್ಬೇಕು. ಇವಾಗ ನಿಮ್ ಚೇಷ್ಟೆಗಳು ನಿಲ್ಸಕ್ಕೆ. ಈಗ ನಮ್ಮ ಮೇಲೆ ಏನ್ ಬೇಕು ಇವಾಗ? ಬೆಳಕು. ನಮ್ಮ ಚೇಷ್ಟೆಗಳು ನಿಲ್ಬೇಕಂದ್ರೆ ನಮ್ಗೆ ಬೇಕಾಗಿರುವುದು ಬೆಳಕು. ಸೊ ಕತ್ತಲೆಯಲ್ಲಿ ಕೂತಿದ್ರು ದೇವ್ರು ನನಗೆ ಬೆಳಕಾಗಿದ್ದಾರೆ. ಇಲ್ಲಿ ಕತ್ತಲಿರುವಂತ ಜನರಿಗೆ ಏನ್ ಸಿಕ್ತಂತೆ? ಸೂರ್ಯೋದಯವಾಯಿತು. ದೊಡ್ಡ ಬೆಳಕು ಕಾಣಿಸ್ತು. ಯೋನ ಸುವಾರ್ತೆ 9ನೇ ಅಧ್ಯಾಯ 5ನೇ ವಾಕ್ಯ. ಲೋಕದಲ್ಲಿರುವಾಗ ಲೋಕಕ್ಕೆ ಬೆಳಕಾಗಿದ್ದೇನೆ ಅಂದನು. ಏನಂತ? ನಾನು ಲೋಕದಲ್ಲಿರುವಾಗ ಲೋಕಕ್ಕೆ ಬೆಳಕಾಗಿದ್ದೇನೆ. ಯಾರು ಹೇಳ್ತಾರದು? ಯೇಸು ಸ್ವಾಮಿ. ನಾನು ಲೋಕದಲ್ಲಿದ್ದಾಗ ನಾನು ಏನಾಗಿದೆ? ಲೋಕಕ್ಕೆ ಬೆಳಕು. ಅದೇ ಯೇಸು ಹೇಳ್ತಾರೆ, ನೀವು ಲೋಕಕ್ಕೆ ಏನಾಗಿದ್ದೀರಾ? ನಾನು ಲೋಕದಲ್ಲಿದ್ದಾಗ ನಾನು ಲೋಕಕ್ಕೆ ಏನಾಗಿದ್ದೆ? ಬೆಳಕಾಗಿದ್ದೆ. ನೀವು ಲೋಕದಲ್ಲಿದ್ದೀರಾ, ನೀವು ಏನಾಗಿರ್ಬೇಕು? ಬೆಳಕಾಗಿರ್ಬೇಕು. ಅದೇ ಹೇಳ್ತಾರೆ, ಲೋಕದಲ್ಲಿದ್ದರೂ ನೀವು ಲೋಕಾನುಸಾರವಾಗಿ ಬದುಕುವವರಲ್ಲ. ನಾವು ಲೋಕದಲ್ಲಿದ್ರು ಲೋಕಾನುಸಾರವಾಗಿ ಬದುಕುವವರಲ್ಲ. ಲೋಕದಲ್ಲಿದ್ರು ನಾವು ಬೆಳಕಾಗಿರುವಂತವರು. ನಾವು ಲೋಕದಲ್ಲಿದ್ರು ಲೋಕಕ್ಕೆ ನಾವೇನಾಗಿದ್ದೀವಿ? ಬೆಳಕಾಗಿದ್ದೀವಿ. ಲೋಕಾನುಸಾರವಾಗಿ ಜೀವಿಸುವವರು ಅಲ್ಲ. ಒಂದು 1ನೇ ಅಧ್ಯಾಯ 7ನೇ ವಾಕ್ಯ. ಆದರೆ ಆತನ ಸತ್ಯವನ್ನು ಅನುಸರಿಸುವವರಲ್ಲ, ಆದರೆ ಆತನು ಬೆಳಕಿನಲ್ಲಿ ಇರುವಂತೆಯೇ ನಾವು ಬೆಳಕಿನಲ್ಲಿ ನಡೆದರೆ ಸಾಕು. ಆತನು ಆತನು ಬೆಳಕಿನಲ್ಲಿ ಇರುವಂತೆಯೇ ನಾವೇನ್ ಮಾಡ್ಬೇಕಂತೆ? ಬೆಳಕಿನಲ್ಲಿ ನಡೆದರೆ. ಒಂದು ಅರ್ಥ ಮಾಡ್ಕೊಳ್ಳಿ. ಆತನು ಬೆಳಕಲ್ಲಿದ್ದಾರೆ. ಆತನಿಂದ ಬರುವಂತ ಎಲ್ಲಾ ಒಳ್ಳೇದು ಪರ್ಫೆಕ್ಟ್ ಆಗಿರೋದು ಅವರಲ್ಲಿರುವಂತ ಬೆಳಕಿಂದ ಏನಾಗುತ್ತೆ? ಬರುತ್ತೆ. ಆತನ ಬೆಳಕು ನಮ್ಮ ಮೇಲೆ ಏನ್ ಮಾಡ್ತದೆ? ಪ್ರಕಾಶಿಸುತ್ತೆ. ಪ್ರಕಾಶಿಸಿ ನಮ್ಮನ್ನ ಏನ್ ಮಾಡಿದ್ದಾರೆ? ಅವರು ನಮ್ಮನ್ನ ಬೆಳಕಾಗಿ ಮಾರ್ಪಡಿಸಿದ್ದಾರೆ. He has made us the light. ಆತನು ನಮ್ಮನ್ನ ಏನ್ ಮಾಡಿದ್ದಾರೆ? ನಮ್ಮನ್ನು ಬೆಳಕಾಗಿ ಮಾರ್ಪಡಿಸಿದ್ದಾರೆ. ಆ ಬೆಳಕಾಗಿರುವ ನಾವು ಏನ್ ಮಾಡ್ಬೇಕಂತೆ? ಪ್ರಕಾಶಿಸಬೇಕು. ನಾವು ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರ ಸಂಘ. ಸಾಕು ಇರಿ.
ನಮ್ಮನ್ನ ಬೆಳಕಾಗಿ ಮಾರ್ಪಡಿಸಿ ಈ ಬೆಳಕಾಗಿರುವ ನಾವು ಬೆಳಕಲ್ಲೇ ನಡಿ. ಅಂದ್ರೆ ಅರ್ಥ ಏನು? ಹಳೆ ಕಾಲದಲ್ಲಿ ಹಳ್ಳಿಗಳಲ್ಲಿ ಲ್ಯಾಂಪ್ ಇತ್ತು ನೋಡ್ರಿ, ಲ್ಯಾಟಿನ್. ಅದನ್ನ ಇಟ್ಕೊಂಡು ಏನ್ ಮಾಡ್ತಾ ಇದ್ರು? ನಡ್ಕೊಂಡು ಅವ್ರೆಲ್ಲ ಹೋಯ್ತಾ ಇದ್ರು. ಅಲ್ಲೆಲ್ಲ ಏನ್ ಮಾಡ್ತಾ ಇತ್ತು ಅಲ್ವಾ? ಇಟ್ಕೊಂಡು ಎಲ್ಲೆಲ್ಲ ಹೋಯ್ತಾರೋ ಅದೆಲ್ಲ ಬೆಳಕು. ಅವ್ರು ಹೋಗೋ ಜಾಗದಲ್ಲೆಲ್ಲ ಹೋಗ್ಬೇಕು ಬೆಳಕು. ಏನಕ್ಕೆ? ಅವ್ರ ಕೈಯಲ್ಲಿ ಏನಿದೆ? ಬೆಳಕು ಅಲ್ವಾ? ನಿಜ ತಾನೆ? ನೀವೇನಾಗಿದ್ದೀರಾ ಲೋಕಕ್ಕೆ? ನೀವು ಲೋಕಕ್ಕೆ ಬೆಳಕಾಗಿದ್ದೀರಾ. ನೀವು ಹೋಗೋ ಜಾಗದಲ್ಲೆಲ್ಲ ಏನಿರ್ಬೇಕು? ಬೆಳಕಿರ್ಬೇಕು, ಪ್ರಕಾಶಿಸ್ಬೇಕು. ಯಾಕಂದ್ರೆ ಬೆಳಕು ನಿಮ್ಮೊಳಗಡೆ ಇದೆ. ಯಾಕಂದ್ರೆ ನೀವೇ ಲೋಕಕ್ಕೆ ಬೆಳಕಾಗಿದ್ದೀರಾ. ನೀವು ಹೋಗೋ ಜಾಗದಲ್ಲೆಲ್ಲ ನಿಮ್ಮಲ್ಲಿರುವಂತ ಬೆಳಕು ಪ್ರಕಾಶಿಸ್ಬೇಕು. ನೀವು ಹೋಗೋ ಜಾಗದಲ್ಲೆಲ್ಲ ಬೆಳಕಿರ್ಬೇಕು, ಬೆಳ್ಳಿಗಿರ್ಬಾರ್ದು, ಬೆಳಕಿರ್ಬೇಕು. ಇನ್ನೊಂದ್ ಕಡೆ ಹೇಳ್ತೀವಿ ನೋಡ್ರಿ, ದೇವ್ರು ನೀವೆಲ್ಲ ಸುಣ್ಣ ಹೊಡೆದಿರೋ ಸಮಾಧಿ. ಏನು ಸುಣ್ಣ ಹೊಡೆದಿರೋ ಸಮಾಧಿ? ಬೆಳ್ಳಿಗವ್ರು ಅಷ್ಟೇ, ಬೆಳಕಿಲ್ಲ. ಪಕ್ಕದ ಮುಖ ನೋಡಿ, ನೀವು ಬೆಳ್ಳಿಗಿದ್ದೀರಾ ಬೆಳಕಾಗಿದ್ದೀರಾ ಅಂತ ಏನಂತಂದ್ರೆ ಪಕ್ಕದಲ್ಲಿರೋರು ನಾವು ಈ ತರ ಸೂಟು ಗೀಟೆಲ್ಲ ಹಾಕೊಂಡ್ ಬಂದ್ಬಿಟ್ಟು ಬೆಳ್ಳಿ ಕಾಣಿಸ್ಬಿಟ್ರೆ ಏನು ಉಪಯೋಗ ಇಲ್ಲ. ಇದು ಹಾಕೊಂಡ್ಮೇಲೂ ನಮ್ಮ ಒಳಗಡೆ ಇದಿರ್ಬೇಕು, ಬೆಳಕೇ ಇರ್ಬೇಕು. ಸೊ ಆತನು ಬೆಳಕಾಗಿದ್ದಾರೆ, ಆತನ ಬೆಳಕು ನಮ್ಮ ಮೇಲೆ ಪ್ರಕಾಶಿಸ್ತಾ ಇದೆ. ಇವಾಗ ನಾವು ಬೆಳಕಾಗಿದ್ದೀವಿ. ಬೆಳಕಾಗಿರೋ ಪ್ರಕಾರವಾಗಿ ನಾವು ಬೆಳಕಲ್ಲೇ ನಡಿಬೇಕು. ಒಂದು ಅರ್ಥ ಮಾಡ್ತೀನಿ, ಲೈಟ್ ಇರೋ ಜಾಗದಲ್ಲಿ ನೀವು ಎಡ್ಬೇಕಾಗತ್ತಾ? ಆಗತ್ತಾ? ಆಗಲ್ಲ. ಲೈಟ್ ಇರೋ ಜಾಗದಲ್ಲಿ ಆಕ್ಸಿಡೆಂಟ್ಗಳು ಆಗ್ತಾವ? ಲೈಟ್ ಇರೋ ಜಾಗದಲ್ಲಿ ಕಳ್ತನಗಳು ಆಗ್ತಾವ? ಅದನ್ನೇ ಹೇಳಿ. ಸೊ ಎಲ್ಲಿ ಲೈಟ್ ಇರುತ್ತೋ ಅಲ್ಲಿ ಸಮಸ್ಯೆಗಳು ಕಮ್ಮಿ. ಎಲ್ಲಿ ಲೈಟ್ ಇರುತ್ತೋ ಅಲ್ಲಿ ಸಮಸ್ಯೆಗಳು ಕಮ್ಮಿ. ಎಲ್ಲಿ ಕತ್ಲೆ ಇರುತ್ತೋ ಸಮಸ್ಯೆಗಳು ಜಾಸ್ತಿ. ನಮ್ಮ ಉಮಾ ಸಿಸ್ಟರ್ ಕುಮಾರ್ ಬ್ರದರ್ ಅವ್ರ ಮನೆ ಅಲ್ಲಿ ಲೈಟ್ಗಳು ಜಾಸ್ತಿ ಇರೋದು. ಅವ್ರೇನ್ ಮಾಡ್ತಾರೆ, ಎಲ್ಲಿ ಲೈಟ್ ಜಾಸ್ತಿ ಇಲ್ಲ, ಜನರು ಜಾಸ್ತಿ ಇಲ್ಲ ಅಂತ ಏನ್ ಮಾಡ್ತಾರೆ ಅವರು, ಯಾರೋ ಒಬ್ರು ಸೇಫ್ಟಿಗೆ ಇರ್ತಾರೆ. ಸೊ ಎಲ್ಲಿ ನಮಗೆ ಅರ್ಥ ಆಗುತ್ತೆ, ಎಲ್ಲಿ ಲೈಟ್ ಕಮ್ಮಿ ಇರುತ್ತೋ ಅಲ್ಲಿ ಸಮಸ್ಯೆ ಬರೋ ಚಾನ್ಸಸ್ ಇರುತ್ತೆ. ನಾವೇನ್ ಮಾಡ್ಬೇಕು, ಮುಂಚೆನೆ ಹುಷಾರಾಗಿರ್ಬೇಕು, ಸೇಫ್ ಆಗಿರ್ಬೇಕು ಅಲ್ವಾ? ಅದೇ ತರನೇ ನಿಮ್ ಲೈಫಲ್ಲಿ ಬೆಳಕು ಕಮ್ಮಿ ಆಗಿ ಕತ್ಲೆ ಜಾಸ್ತಿ ಆದಾಗ ಯಾಕೆ ಆ ಪ್ರಿಕಾಷನ್ಸ್ ತಗೊಳ್ಳೋದು? ಕೋಪ ಸ್ಟಾರ್ಟ್ ಆದಾಗ ಯಾಕೆ ಆ ಪ್ರಿಕಾಷನ್ಸ್ ತಗೊಳ್ಳಲ್ಲ? ದ್ವೇಷ ಹುಟ್ಟಿದಾಗ ಯಾಕೆ ಆ ಪ್ರಿಕಾಷನ್ಸ್ ತಗೊಳ್ಳಲ್ಲ? ಹೊಟ್ಟೆ ಕಿಚ್ಚು ಪ್ರಾರಂಭ ಆದಾಗ ಯಾಕೆ ಆ ಪ್ರಿಕಾಷನ್ಸ್ ತಗೊಳ್ಳಲ್ಲ? ಹೇಳ್ರಿ, ನಮ್ಮ ಒಳಗಡೆ ಕೆಟ್ಟದ್ದು ಪ್ರಾರಂಭ ಆದಾಗ ನಾವ್ ಯಾಕೆ ಆ ತರ ಪ್ರಿಕಾಷನ್ಸ್ ತಗೊಳ್ಳಲ್ಲ? ಹೇಳ್ರಿ, ಯಾಕೆ? ಕತ್ತಲೆ ಪ್ರಾರಂಭ ಆಗಿದೆ, ಕತ್ತಲೆ ಜಾಸ್ತಿ ಇದೆ, ಈ ಕತ್ತಲೆಯಿಂದ ನನಗೆ ಏನಾದ್ರೂ ಒಂದು ಸಮಸ್ಯೆ ಇದೆ ಅಂತ ಅರ್ಥ ಆದಾಗ ಮನೆಯೇ ಕಾಪಾಡ್ಕೋಬೇಕಾದ್ರೆ ಈ ಕತ್ತಲೆಯಿಂದ ನನಗೆ ಸಮಸ್ಯೆ ಇದೆ, ನನ್ನ ಶರೀರಕ್ಕೆ ಸಮಸ್ಯೆ ಇದೆ, ನನ್ನ ಮೈಂಡಿಗೆ ಸಮಸ್ಯೆ ಇದೆ, ನನ್ನ ಆಲೋಚನೆಗಳಿಗೆ ಸಮಸ್ಯೆ ಇದೆ, ನನ್ನ ಕ್ರಿಯೆಗಳಿಗೆ ಸಮಸ್ಯೆ ಇದೆ, ಈ ಕತ್ತಲೆಯಿಂದ ಈ ತರ ಎಲ್ಲ ನನಗೆ ಸಮಸ್ಯೆ ಉಂಟಾಗ್ಬೋದು ಅಂತ ಆಲೋಚನೆ ಮಾಡಿ ಯಾಕೆ ನಾವು ಪ್ರಿಕಾಷನ್ಸ್ ತಗೊಳ್ಳಲ್ಲ? ಏನು ಆಗಲ್ಲ ಅಂತೇಳಿ ನಾವು ಕಣ್ಣು ಮುಚ್ಕೊಂಡು ಗಾಡಿ ಓಡ್ಸಕ್ಕಾಯ್ತದ? ಹೇಳ್ರಿ, ನಮ್ಗೆ ನಂಬಿಕೆ ಇದೆ, ಎಲ್ಲಾದ್ರೂ ನಂಬಿಕೆ ಇದೆ. ಬಟ್ ಆ ನಂಬಿಕೆಯಿಂದ ನೋಡಕ್ ಆಯ್ತಾ ಇದ್ದೆ ನಾವು. ಹೇಳ್ರಿ, ಕಣ್ಣು ಮುಚ್ಕೊಂಡು ಅಡಿಗೆ ಮಾಡಕ್ಕಾಗತ್ತಾ? ಯಾಕಾಗಲ್ಲ?
ನಂಬಿಕೆಯಿಂದ ಮಾಡ್ಬೋದಲ್ಲ ನಾವು? ಗೊತ್ತಲ್ವಾ? ಉಪ್ಪು ಹಾಕ್ಬೇಕು, ಖಾರ ಪುಡಿ ಹಾಕ್ಬೇಕು, ಮಸಾಲೆ ಹಾಕ್ಬೇಕು, ಎಲ್ಲ ಇನ್ಫಾರ್ಮೇಶನ್ ಇದೆ ತಾನೆ? ಇನ್ಫಾರ್ಮೇಶನ್ ಉಪಯೋಗ ಮಾಡ್ಕೊಂಡು ನಂಬಿಕೆಯಿಂದ ಮಾಡ್ಬೋದು ತಾನೆ? ಹೇಳ್ರಿ, ಇನ್ಫಾರ್ಮೇಶನ್ ಇದೆ ತಾನೆ? ಇದೆ ತಾನೆ ಇನ್ಫಾರ್ಮೇಶನ್? ಅಡಿಗೆ ಮಾಡಕ್ಕೆ ಇನ್ಫಾರ್ಮೇಶನ್ ಇದೆಯಾ? ಇನ್ಫಾರ್ಮೇಶನ್ ಇದ್ದ ಮೇಲೆ ಅದನ್ನ ಏನ್ ಮಾಡ್ಬೇಕು ನೀವು? ನಂಬಿಕೆಯಿಂದ ಮಾಡ್ಬೇಕು. ಆ ಇನ್ಫಾರ್ಮೇಶನ್ ಇಟ್ಕೊಂಡು ನಂಬಿಕೆಯಿಂದ ಮಾಡ್ಬೋದು ತಾನೆ? ಮಾಡ್ರಿ, ಮತ್ತೆ ಯಾಕೆ ಮಾಡಲ್ಲ? ಇಂಪ್ರಾಪರ್ ಆಗ್ಬಿಟ್ಟು ಸರಿ ಹೋಗಲ್ಲ. ಎಷ್ಟೇ ಇನ್ಫಾರ್ಮೇಶನ್ ಇದ್ರೂ, ಎಷ್ಟೇ ನಮಗೆ ಕಾನ್ಫಿಡೆನ್ಸ್ ಇದ್ರೂ, ನಮ್ಮ ಕಣ್ಣು ಅದನ್ನ ನೋಡದೆ ಹೋದ್ರೆ ಪರ್ಫೆಕ್ಟ್ ಆಗಿ ಬರಲ್ಲ. ನಿಮಗೆ ಎಲ್ಲಾದ್ರೂ ಬೈಬಲ್ ಇದೆಯಾ? ಏನಿದೆ ಇದ್ರಲ್ಲಿ? ನಮ್ಗೆ ಇದ್ರ ಎಷ್ಟೇ ಇನ್ಫಾರ್ಮೇಶನ್ ಇದ್ರಲ್ಲಿ ಇದ್ರೂ, ಇದ್ರ ಮೇಲೆ ನಿಮ್ಗೆ ಎಷ್ಟೇ ನಂಬಿಕೆ ಇದ್ರೂ, ಇದ್ರಲ್ಲಿ ಇರೋದು ನಿಮ್ ಕಣ್ಣು ಕಾಣಿಸ್ದೆ ಹೋದ್ರೆ ನಿಮ್ ಜೀವನ ಪರ್ಫೆಕ್ಟ್ ಆಗಿರಲ್ಲ. ಇದ್ರ ಬಗ್ಗೆ ನಮ್ಗೆ ಎಷ್ಟೇ ಇನ್ಫಾರ್ಮೇಶನ್ ಇದ್ರೂ, ಈ ಬೈಬಲ್ ಮೇಲೆ ನಮ್ಗೆ ಎಷ್ಟೇ ನಂಬಿಕೆ ಇದ್ರೂ, ಇಲ್ಲಿ ಬರ್ದಿರೋದು ನಮ್ ಕಣ್ಣು ಕಾಣಿಸ್ದೆ ಹೋದ್ರೆ ಪರ್ಫೆಕ್ಟ್ ಆಗಿದೆ. ಸೊ ಅಲ್ಲಿ ಬರೆಯಲ್ಪಟ್ಟಿರೋದು ನೀವು ಮಾಡಬೇಕಾದ್ರೆ ನಿಮ್ ಕಣ್ಣಿಗೆ ಕಾಣಿಸ್ಬೇಕು. ಪ್ರೀತಿ ಮಾಡ್ತಾ ಇದೀವಿ ಒಬ್ರನ್ನ ಅಂದ್ರೆ ನಿಮ್ ಕಣ್ಣಲ್ಲಿ ಅದು ಕಾಣಿಸ್ಬೇಕು. ಒಬ್ರನ್ನ ಕ್ಷಮಿಸ್ತಾ ಇದ್ದೀರಾ ಅಂದ್ರೆ ನಿಮ್ ಕಣ್ಣಿಗೆ ನಂಬಿಕೆ ಇದೆ. ಕ್ಷಮಿಸ್ಬಿಟ್ಟೆ ಬ್ರದರ್, ಆಗ್ಲಿಲ್ವಲ್ಲ ಕಣ್ಣಿಗೆ? ನಾವು ಮಾಡೋದಲ್ಲ ಇದೇ ಕೆಲಸನೇ. ಕಣ್ಣು ಮುಚ್ಕೊಂಡು ಮಾಡ್ತೀವಲ್ಲ ಆತ್ಮಿಕವಾಗಿ, ಆದ್ರೆ ಶಾರೀರಿಕವಾಗಿರೋದಲ್ಲ ಕಣ್ಣು ಬಿಟ್ಕೊಂಡು. ಹೋಗ್ಲಿ, ನೀವು ಅಂಗಡಿಗೆ ಹೋಗಿ ಬಟ್ಟೆ ತಗೋತೀರಲ್ಲ, ಕಣ್ಣು ಮುಚ್ಕೊಂಡು ಇಂಕಿ ಪಿಂಕಿ ಪಾಂಕಿ ಅಂತ ಸೆಲೆಕ್ಟ್ ಮಾಡ್ಕೊಂಡು ಬರ್ತೀರಾ? ಕಣ್ಣು ಬಿಟ್ಟು ಎಲ್ಲ ಮೂಲೆ ಮೂಲೆಲ್ಲ ನೋಡ್ತೀರಲ್ಲ, ಎಲ್ಲಿ ಕರೆಕ್ಟ್ ಆಗಿದೆ, ಎಲ್ಲ ಏನೋ ಪ್ರಾಬ್ಲಮ್ ಐತೆ. ಆದ್ರೆ ಒಬ್ಬರ ಜೊತೆ ಸಹವಾಸ ಮಾಡ್ಬೇಕಾದ್ರೆ ಆತರ ಒಬ್ಬರನ್ನ ಯಾಕೆ ನಾವು ಚೆಕ್ ಮಾಡಲ್ಲ? ಒಬ್ಬರ ಜೊತೆ ನಾವು ಮಾತಾಡ್ಬೇಕಾದ್ರೆ ನಾವು ಯಾಕೆ ಮಾತುಗಳನ್ನ ಚೆಕ್ ಮಾಡಲ್ಲ? ಒಬ್ರು ನಮಗೆ ಆಲೋಚನೆಗಳು ಹೇಳ್ಬೇಕಾದ್ರೆ ಆಲೋಚನೆಗಳನ್ನ ಯಾಕೆ ನಾವು ಚೆಕ್ ಮಾಡಲ್ಲ? ಒಬ್ಬರು ಬಂದು ಐಡಿಯಾಗಳು ಕೊಡ್ತಾರೆ ಅಂದ್ರೆ ಐಡಿಯಾಗಳನ್ನ ಯಾಕೆ ನಾವು ಚೆಕ್ ಮಾಡಲ್ಲ? ಅರ್ಥ ಆಗ್ತಾ ಇತ್ತಾ? ನಿಮಗೆ ಪ್ರಾಕ್ಟಿಕಲ್ ರಿಯಾಲಿಟೀಸ್ ಆಫ್ ಲೈಫ್ ಹೇಳ್ಕೊಡ್ತಾರೆ. ಕಣ್ಣು ಮುಚ್ಕೊಂಡು ನಂಬ್ಬಿಡ್ತೀರಾ, ಕಣ್ಣು ಮುಚ್ಕೊಂಡು ಕೇಳಿಸ್ಕೊಂಡ್ಬಿಡ್ತೀರಾ, ಕಣ್ಣು ಮುಚ್ಕೊಂಡು ಮಾತಾಡ್ಬಿಡ್ತೀರಾ, ಕಣ್ಣು ಮುಚ್ಕೊಂಡು ಸಹವಾಸಗಳು ಮಾಡ್ಬಿಡ್ತೀರಾ, ಲಾಸ್ಟಿಗೆ ಬಾಯ್ ಪಡ್ಕೊತೀರಾ. ಕಣ್ಣು ಮುಚ್ಕೊಂಡು ಫ್ರೀಡಮ್ ಕೊಟ್ಬಿಡ್ತೀರಾ. ಹೋಗ್ ಮಗನೇ, ನೀನ್ ಏನಾದ್ರು ನೀನ್ ನನ್ನ ಮೇಲೆ ನಂಬಿಕೆ ಐತೆ, ಅವನ ಗಳ್ದಲ್ಲಿ ಬಿದ್ದಿರ್ತಾನ. ಏನು ಗಳ್ದಲ್ಲಿ ಬಿದ್ದಿರೋದು ಕಾರಣ? ನಿಮ್ಮ ಮಕ್ಕಳು ಅಳ್ದಲ್ಲಿ ಬಿಡೋ ಕಾರಣ ಯಾರು? ನೀವೇ ಕಣ್ಣು ಮುಚ್ಕೊಂಡು ನಂಬಿದ್ದು. ಕಣ್ಣು ಮುಚ್ಕೊಂಡು ನಿಮ್ಮ ಮಕ್ಕಳನ್ನ ನಂಬೇಡ್ರಿ, ಕಣ್ಣು ಮುಚ್ಕೊಂಡು ನಿಮ್ಮ ಗಂಡನ ನಂಬೇಡ್ರಿ, ಕಣ್ಣು ಮುಚ್ಕೊಂಡು ನಿಮ್ಮ ಹೆಂಡತಿನ ನಂಬೇಡ್ರಿ. ಕಣ್ಣು ಮುಚ್ಕೊಂಡು ನಾವು ಏನೇ ಕೆಲಸ ಮಾಡಿದ್ರು ಅದರಿಂದ ನಮ್ಗೆ ಸಮಸ್ಯೆ 100%. ಏನೇ ಮಾಡಿದ್ರು ಅದ್ರ ಮೇಲೆ ನಮ್ಗೆ ಬೆಳಕಿರ್ಬೇಕು, ಅಂದ್ರೆ ನಿಮ್ ದೃಷ್ಟಿ ಅದ್ರ ಮೇಲೆ ಇರ್ಬೇಕು. ಗಂಡನ ದೃಷ್ಟಿ ಹೆಂಡತಿ ಮೇಲೆ ಇದ್ದಾಗ ಹೆಂಡತಿ ತಪ್ಪು ಮಾಡಲ್ಲ, ಹೆಂಡತಿ ದೃಷ್ಟಿ ಗಂಡನ ಮೇಲೆ ಇದ್ದಾಗ ತಪ್ಪು ಮಾಡಲ್ಲ. ಅದು ಪೇರೆಂಟ್ ದೃಷ್ಟಿ ಯಾವಾಗ ಮಕ್ಕಳ ಮೇಲೆ ಇದ್ದಾಗ ಮಕ್ಕಳು ತಪ್ಪು ಮಾಡಲ್ಲ. ಆ ದೃಷ್ಟಿ ಅನ್ನೋದೇ ಲೈಟ್, ಬೆಳಕು. ಆ ದೃಷ್ಟಿ ಅನ್ನೋದೇ ಎಲ್ಲ ಇಡೀ ಅರಿಕೆ ಮಾಡಿ ಅಲ್ವಾ? ದೇಶನಿಗೆ ವಾಕ್ಯ ಜ್ಞಾಪಕ ಇದೆ, ಕಣ್ಣು ಬೆಳಕು, ಕಣ್ಣೇ ಕತ್ಲೆ ಆದ್ರೆ ಶರೀರ ಎಲ್ಲ ಕತ್ಲೆ ಅಂತ. ಎಲ್ಲಿದೆ? ಓದ್ರಿ ಒಂದ್ಸರಿ, ಬೇಗ ಓದ್ರಿ. ಪರವಾಗಿಲ್ಲ, ಎಲ್ಲ ಶಾರ್ಪ್ ಆಗಿದೆ. ಸಿಕ್ಕಿದ್ರೆ ನೋಡ್ರಿ, ಗಟ್ಟಿಯಾಗಿ ಹೋದ್ರಿ.
ಮಾಡ್ಬೇಕಾದ್ರೆ ಬೈಬಲ್ ಚೆನ್ನಾಗಿ ಗೊತ್ತು ಬರಬೇಕು. ಎಲ್ಲಾನು ನಾವು ಮೈಂಡಲ್ಲಿ ಹುಡ್ಕೋಬೇಕು. ನೋಡ್ರಿ ಎಷ್ಟು ಚೆನ್ನಾಗಿ ಮೈಂಡ್ ಕೆಲಸ ಮಾಡ್ತಾರೆ ಇವಾಗ ಅಲ್ವಾ? ಈ ತರ ಕೋಆಪರೇಷನ್ ಡೈಲಿ ಸಹವಾಸ ಮಾಡ್ಬಿಟ್ರೆ ಒಬ್ಬೊಬ್ರ ಬದುಕುಗಳು ಹೆಂಗಾಗೋಯ್ತದಲ್ಲ. ಈ ತರ ಕೋಆಪರೇಷನ್ ನಮಗೆ ಪ್ರೇಯರ್ ಮೀಟಿಂಗ್ ಬಂದಾಗ ಯಾಕೆ ಸಿಗಲ್ಲ ನಮ್ಗೆ? ಹೇಳ್ರಿ ನೋಡ್ರಿ, ಅವ್ರನ್ನ ಕೇಳ್ತಾರೆ, ಇವ್ರನ್ನ ಕೇಳ್ತಾರೆ, ಎಲ್ಲಿರ್ಬೋದು ಅಂತ. ಈ ವಾಕ್ಯನ ಆ ವಾಕ್ಯನ ಅದ ಇದ, ಈ ತರ ಕೋಆಪರೇಷನ್ ಯಾವಾಗ್ಲೂ ಇರ್ಬೇಕು ನಮ್ಗೆ. ಮತ್ತಾಯ ಸುವಾರ್ತೆ 6ನೇ ಅಧ್ಯಾಯ 22ನೇ ವಾಕ್ಯ. ಹೀಗಿರುವಲ್ಲಿ ನಿನ್ನ ಕಣ್ಣು ನೆಟ್ಟಗಿದ್ದರೆ ನಿನ್ನ ದೇಹವೆಲ್ಲ ಬೆಳಕಾಗಿರುವುದು. ಹೀಗಿರುವಾಗ ಕಣ್ಣು ದೇಹಕ್ಕೆ ದೀಪವಾಗಿದೆ ಅನ್ನೋದು. ಕಣ್ಣು ದೇಹಕ್ಕೆ ದೀಪವಾಗಿದೆ. ಕಣ್ಣು ದೇಹಕ್ಕೆ ದೀಪವಾಗಿದೆ. ಎಲ್ಲ ಅರಿಕೆ ಮಾಡಿ. ಕಣ್ಣು ಕಣ್ಣು ದೇಹಕ್ಕೆ ದೀಪವಾಗಿದೆ. ಹೀಗಿರುವಲ್ಲಿ ನಿನ್ನ ಕಣ್ಣು ನೆಟ್ಟಗಿದ್ದರೆ ನಿನ್ನ ದೇಹವೆಲ್ಲ ಬೆಳಕಾಗಿರುವುದು. ನಿಜಕ್ಕೆ ಅರ್ಥ ಆಯ್ತು ವಾಕ್ಯ? ನಿನ್ನ ಕಣ್ಣು ದೇಹಕ್ಕೆ ಲೈಟ್. ನಿನ್ನ ಶರೀರಕ್ಕೆ ಲೈಟ್ ಬಿಡೋದೆ ಕಣ್ಣು. ಅದೇ ಹೇಳ್ತಾ ಇದೀನಲ್ಲ, ಎಷ್ಟು ಇನ್ಫಾರ್ಮೇಶನ್ ಇದ್ರು, ಎಷ್ಟೇ ನಂಬಿಕೆ ಇದ್ರು, ನಿಮ್ ಕಣ್ಣು ಮೂಲಕವಾಗಿ ಬೆಳಕಲ್ಲಿರೋದು ನೋಡದೆ ಹೋದ್ರೆ, ಬೆಳಕಿಗೆ ಸಂಬಂಧಪಟ್ಟಿರೋದನ್ನ ನಿನ್ ಕಣ್ಣು ನೋಡಕ್ ಆಗದೆ ಹೋದ್ರೆ, ನಿನ್ನ ಶರೀರದಲ್ಲಿ ಯಾವ ಒಳ್ಳೇದು ಅನುಭವಿಸಕ್ಕೆ ಆಗಲ್ಲ. ಇವತ್ತು ನಮ್ಮ ಶರೀರದಲ್ಲಿ ಒಳ್ಳೇದು, ಉತ್ತಮವಾಗಿರೋದು, ಪರ್ಫೆಕ್ಟ್ ಆಗಿರೋದು ಎಲ್ಲವೂ ನಮ್ಮ ಶರೀರದಲ್ಲಿ ಕಾಣಲ್ಪಡ್ಬೇಕಂದ್ರೆ ಮೊದಲು ನಮ್ಮ ಜೀವನದಲ್ಲಿ ನಮಗೆ ಮೊದಲು ಲೈಟ್ ಇರಬೇಕು, ಬೆಳಕಿರಬೇಕು. ಆ ಬೆಳಕು ಎಲ್ಲಿಂದ ಪ್ರಾರಂಭ ಆಗಬೇಕು? ನಿಮ್ಮ ಕಣ್ಣಿಂದ ನೋಡ್ಬೇಕು. ಬೈಬಲ್ ಅಲ್ಲಿ ಬರ್ದಿರೋದೆಲ್ಲ ನಿಮ್ ಕಣ್ಣಲ್ಲಿ ಪ್ರಾಕ್ಟೀಸ್ ಮಾಡೋದನ್ನ ನೋಡ್ಬೇಕು. ಮೊದಲೇದು ದೇವರೇನಾಗಿದ್ದಾರೆ? ದೇವರು ಬೆಳಕಾಗಿದ್ದಾರೆ. ಆತನ ಬೆಳಕಿನ ಮೂಲಕವಾಗಿ ಏನ್ ಬರುತ್ತೆ? ಒಳ್ಳೇದು, ಪರ್ಫೆಕ್ಟ್ ಆಗಿರೋದು ಬೆಳಕಿನ ಮೂಲಕವಾಗಿ ಬರುತ್ತೆ. ಆತನ ಬೆಳಕು ನಮ್ಮ ಮೇಲೆ ಪ್ರಕಾಶಿಸೋದ್ರಿಂದ ನಾವೇನ್ ಮಾಡ್ತೀವಿ? ಬೆಳಕಲ್ಲಿ ಪ್ರಕಾಶಿಸ್ತೀವಿ. ಬೆಳಕಂತಲ್ಲಿ ಕೂತಿದ್ರೆ ನಾವೇನ್ ಮಾಡ್ತೀವಿ? ಬೆಳಕನ್ನು ಅನುಭವಿಸ್ತೀವಿ. ಅದನ್ನ ಮಾತ್ರ ಅಲ್ಲ, ಇವಾಗ ನಮ್ಮನ್ನ ಏನ್ ಮಾಡಿದ್ದಾರೆ? ನೀವು ಲೋಕಕ್ಕೆ ಬೆಳಕಾಗಿದ್ದೀವಿ. ಇವಾಗ ಬೆಳಕಲ್ಲಿ ನಡೀರಿ ಅಂತಂದ್ರೆ, ಬೆಳಕಲ್ಲಿ ನಡಿಬೇಕಾದ್ರೆ ಕಣ್ಣು ನೋಡ್ ಕಾಣಿಸ್ಬೇಕಾ ಬೇಡವಾ? ಏನ್ ಮಾಡ್ಬೇಕು ಹೇಳ್ರಿ? ಕಣ್ಣು. ನೀವು ನಡೆಯೋ ದಾರಿಯಲ್ಲಿ ಬೆಳಕು ಕಾಣಿಸ್ಬೇಕಂದ್ರೆ ಆ ಬೆಳಕು ಎಲ್ಲಿಂದ ಬರುತ್ತೆ? ನಿಮ್ ಕಣ್ಣಿಂದ ಬರುತ್ತೆ. ನೀವು ನಡೆಯೋ ದಾರಿಯಲ್ಲಿ ಬೆಳಕು, ನೀವು ನಡೆಯುವಂತ ರಸ್ತೆಯಲ್ಲಿ ಬೆಳಕು ಎಲ್ಲಿಂದ ಬರುತ್ತೆ? ಎಷ್ಟು ಟೂ ವೀಲರ್ ಇದೆ? ಇದೆಯಾ? ಟೂ ವೀಲರ್ ಹೆಡ್ಲೈಟ್ ಇದ್ದ? ಟೂ ವೀಲರ್ ಹೆಡ್ಲೈಟ್ ಇದ್ದಂಗೆ ನಿಮ್ಮ ಶರೀರಕ್ಕೆ ಹೆಡ್ಲೈಟ್ ಯಾವುದು? ಕಣ್ಣು. ಟೂ ವೀಲರ್ ಹೆಡ್ಲೈಟ್ ಇದ್ದಂಗೆ ಶರೀರಕ್ಕೆ ಹೆಡ್ಲೈಟು. ಇನ್ನೊಂದ್ಸರಿ ಮುಖ ನೋಡ್ಕೊಂಡು ಹೇಳ್ರಿ. ನೀವು ಲೈಟ್ ಆಫ್ ಮಾಡ್ಕೊಂಡು ಓಡಿಸ್ತಾ ಇದ್ದೀರ ಗಾಡಿನ, ಇಲ್ಲ ಲೈಟ್ ಆನ್ ಮಾಡ್ಕೊಂಡು ಓಡಿಸ್ತಾ ಇದ್ದೀರ ಅಂತ? ನನ್ನ ಜೀವನ ಏನಕ್ಕೆ ಬ್ರದರ್ ಹಿಂಗಿದೆ? ಸ್ವಲ್ಪ ಲೈಟ್ ಆನ್ ಮಾಡಿ ಗೊತ್ತಾಯ್ತದೆ. ನನ್ನ ಜೀವನ ಎಲ್ಲ ಕಣ್ಣೀರು, ವೇದನೆ ಇದೇ ಕಾಣಿಸ್ತೈತೆ. ಸ್ವಲ್ಪ ಲೈಟ್ ಆನ್ ಮಾಡಿದ್ರೆ ಬೇರೆ ಕಾಣಿಸುತ್ತೆ. ನೀನ್ ಲೈಟ್ ಆಫ್ ಮಾಡ್ಕೊಂಡು ಕೂತಿದ್ರೆ ನಿನ್ಗೆ ಏನ್ ಕಾಣಿಸ್ತದೆ? ಕಣ್ಣೀರು, ವೇದನೆ, ಹಿಂಸೆ ಇವೇ ಕಾಣಿಸೋದು ನಿಮ್ ಕಣ್ಣಿಗೆ.
ಸ್ವಲ್ಪ ಲೈಟ್ ಆನ್ ಮಾಡಿದ್ರೆ ಬೆಳ್ಕೊಳ್ಳೋದು ಕಾಣಿಸ್ತದೆ. ಸೊ ನಿಮ್ ಕಣ್ಣು ಏನು, ನಿಮ್ಮ ಶರೀರಕ್ಕೆ ಒಂದು ಹೆಡ್ಲೈಟ್. ಈ ಹೆಡ್ಲೈಟ್ ಆಫ್ ಆದ್ರೆ ಈ ಶರೀರನೇ ಆಫ್. ಅದೇ ಹೇಳ್ತಾ ಇದ್ದೀನಿ, ಒಬ್ರು ನಿಮ್ ಜೊತೆ ಸಹವಾಸ ಮಾಡಕ್ ಬರ್ತಾರಂದ್ರೆ ಅವ್ರನ್ನ ನೀವು ಕಣ್ಣಿಂದ ಏನ್ ಮಾಡ್ಬೇಕು, ವೆರಿಫೈ ಮಾಡ್ಬೇಕು. ಹಾ, ನೀವು ಕಣ್ಣಲ್ಲಿರೋ ಲೈಟ್ ಮೂಲಕವಾಗಿ ಏನ್ ಮಾಡ್ಬೇಕು, ಅವ್ರನ್ನ ಸ್ಕ್ಯಾನ್ ಮಾಡ್ಬೇಕು. ಕಣ್ಣು ಮುಚ್ಕೊಂಡು ಓ ಫ್ರೆಂಡ್ ಕಮಾನ್ ಕಮಾನ್ ಅನ್ನು ಕರಿಬಾರ್ದು. ಸಹವಾಸ ಮಾಡಿ ಒಳಗಡೆ ಹೇಳ್ಕೊಂಡು ನಿಮ್ಮ ಸಮಾಧಾನಕ್ಕೆ ಮುಸ್ಕಾಕಬೇಡಿ. ನಿಮ್ಮಲ್ಲಿರುವಂತ ನಗು ಮುಖಕ್ಕೆ ಮುಸ್ಕಾಕಬೇಡಿ. ಒಬ್ರು ಸಹವಾಸ ಮಾಡಕ್ ಬರ್ತಾರಂದ್ರೆ ಅವ್ರ ಮೇಲೆ ಬೆಳಕ್ ಬಿಡ್ರಿ, ಬೆಳಕ್ ಬಿಡ್ರಿ. ಬೆಳಕ್ ಬಿಟ್ಟು ಕಣ್ಣು ಮುಚ್ಕೊಂಡು ಯಾರನ್ನು ನಂಬಕ್ ಹೋಗ್ಬೇಡಿ. ಇಲ್ಲಿವರೆಗೂ ನಮಗೆ ಸಮಸ್ಯೆ ಬಂದಿರೋದೆಲ್ಲಾನು ಕಣ್ಣು ಮುಚ್ಕೊಂಡು ಎಲ್ಲಾರು ನಂಬಿರೋದಕ್ಕೋಸ್ಕರ, ಕಣ್ಣು ಮುಚ್ಕೊಂಡು ಎಲ್ಲಾರ ಜೊತೆ ಸಹವಾಸ ಮಾಡೋದಕ್ಕೋಸ್ಕರ, ಕಣ್ಣು ಮುಚ್ಕೊಂಡು ನಮ್ಮವ್ರ ಜನ ದುಡ್ಡು ಕೊಡ್ತಾರೆ ಬಿಡು ಅಂತ ಕೊಟ್ಟಿದ್ದಕ್ಕೋಸ್ಕರ ಅವ್ರು ಲೈಟ್ ಆಫ್ ಮಾಡ್ಕೊಂಡು ಹೋಗ್ಬಿಟ್ಟು ಇರ್ತಾರೆ. ನೀವು ಲೈಟ್ ಹಾಕೊಂಡು ಹುಡ್ತಾ ಇರ್ತೀರಿ ಎಲ್ಲ ಹೋಗ್ಬೇಕಂತ. ಎಲ್ಲ ಇಲ್ಲ ಇದ್ದೀರಾ, ಎಲ್ಲ ಇಲ್ಲ ಇದ್ದೀರಾ? ಅರ್ಥ ಆಗ್ತಾ ಇತ್ತಾ? ನೀವು ಲೋಕಕ್ಕೆ ಬೆಳಕಾಗಿದ್ದೀರ, ನೀವು ಲೋಕಕ್ಕೆ ಬೆಳಕಾಗಿದ್ದೀರ. ಅಂದ್ರೆ ನೀವು ಹೆಂಗಿದ್ದೀರಾ ಲೋಕಕ್ಕೆ ಬೆಳಕಾಗ. ಬಟ್ ನಿಮ್ಮ ಒಳಗಡೆ ಬೆಳಕಬೇಕಂದ್ರೆ ನಿಮ್ ಕಣ್ಣೆ ನೆಟ್ಟಿಗೆ ಇಟ್ಕೊಂಡ್ರಿ. ಕಣ್ಣಿಗೆ ಕಾಣಿಸ್ಬೇಕಾಗಿರೋದು ಮಾತ್ರನೇ ಕಾಣಿಸ್ಬೇಕು. ಅದು ಬಿಟ್ಟು ಬೇಡದಿರೋದನ್ನೆಲ್ಲ ಕಣ್ಣಿಗೆ ತೋರಿಸ್ಬಾರ್ದು. ಹೋಗೋಣ ಮುಂದೆ, ಬೇಡ ಹೋಗೋಣ ಮುಂದೆ ಹೋಗೋಣ. ಕೀರ್ತನೆ 18ನೇ ಅಧ್ಯಾಯ 28ನೇ ವಾಕ್ಯ. ನೀನೇ ನನ್ನ ದೀಪವನ್ನು ಹೊತ್ತಿಸುವವನಲ್ಲವೇ? ನನ್ನ ದೇವರಾದ ಯೆಹೋವನು ನನಗೆ ಬೆಳಕನ್ನು ಕೊಟ್ಟು ಕತ್ತಲನ್ನು ಪರಿಹರಿಸುವವನು. ನೀನೇ ನನ್ನ ದೀಪವನ್ನು ಹೊತ್ತಿಸುವವನು. ಅನ್ಸೋದು ಇಂಗ್ಲಿಷ್ ಏನಿದೆ ಗೊತ್ತಾ? But you will light my light, the Lord thy God will illuminate my darkness. ಲೈಟ್. ಇನ್ನೊಂದು ಅರ್ಥ, ಯು ವಿಲ್ ಕೀಪ್ ಮೈ ಲ್ಯಾಂಪ್ ಬರ್ನಿಂಗ್. ಇವಾಗ ದೀಪ, ಹಳೆ ಕಾಲದಲ್ಲಿ ದೀಪ ಇಡ್ತಲ್ಲ, ಮಣ್ಣಿಂದ. ಅದ್ರಲ್ಲಿ ಎಣ್ಣೆ ಖಾಲಿ ಆಗ್ತಾ ಇದ್ದಂಗೆ ಯಾವಾಗ ಗೊತ್ತಾಗುತ್ತೆ ನಿಮ್ಗೆ ಎಣ್ಣೆ ಖಾಲಿ ಆಗ್ತಾ ಇದ್ದಂತ? ಬ್ರೈಟ್ನೆಸ್ ಕಮ್ಮಿ ಆದಾಗಲ್ಲ. ಬ್ರೈಟ್ನೆಸ್ ಕಮ್ಮಿ ಆದಾಗ ಏನ್ ಅರ್ಥ ಆಗತ್ತೆ ನಿಮ್ಗೆ? ಅವಾಗ ಏನ್ ಮಾಡ್ತೀರಾ ನೀವು ಅಲ್ವಾ? ಅದೇ ತರನೇ ದೇವ್ರು ಮಾಡ್ತಾ ಇರೋದು. ದೇವ್ರು ಏನ್ ಮಾಡ್ತಾ ಇದಾರೆ, ನಿಮ್ಮ ದೀಪ ಆರೋಗ್ಯ ಇರಂಗೆ ದೇವ್ರು ಏನ್ ಮಾಡ್ತಾ ಇದಾರೆ, ಉರಿಸ್ತಾ ಇದ್ದಾರೆ. ಕಂಟಿನ್ಯೂಸ್ ಎಣ್ಣೆ ಹಾಕಿ ಉರಿಸ್ತಾರೆ. ದೇವರು ನಾವೆಷ್ಟೇ ತಪ್ಪು ಮಾಡಿದ್ರು, ಗೊತ್ತಿಲ್ಲದೆ ಪಾಪಗಳು ಮಾಡಿದ್ರು, ಗೊತ್ತಿಲ್ಲದೆ ಅನ್ಯಾಯಗಳು ಮಾಡಿದ್ರು, ಗೊತ್ತಿದ್ದು ಸಮಸ್ಯೆ ಸಿಗಾಕೊಂಡ್ರು, ದೇವ್ರು ಮಾತ್ರ ನಮ್ಮ ದೀಪ ಆರ್ದೆ ನಂಗೆ ದೇವ್ರು ಏನ್ ಮಾಡ್ತಾರೆ, ನಮ್ಮನ್ನ ನೀವೆಷ್ಟೇ ಕೆಟ್ಟವರಾಗಿ ನಡ್ತಾರೆ
ದೇವ್ರು ಏನ್ ಮಾಡ್ತಾ ಇದಾರೆ, ನಮ್ಮ ದೀಪ ಆರೋಗ್ತಿರಂಗೆ ನಮ್ಮನ್ನು ಕಾಪಾಡ್ತಾರೆ. ಏನಕ್ಕೆ ನಿಮ್ಮನ್ನು ಕಾಪಾಡ್ತಾ ಇರೋದು? ಏನಕ್ಕೆ ನಿಮ್ಮನ್ನು ಕಾಪಾಡ್ತಾ ಇರೋದು? ಅವ್ರಿಗೆ ನಾವು ಬೆಳಕಾಗಿ ಅವರವರ ಬೆಳಕಾಗಿ ಚೂಸ್ ಮಾಡಿದ್ದೀವಿ. ಆ ವಾಕ್ಯ ಕಂಟಿನ್ಯೂ ಮಾಡಿ, ಅದೇನು ಹೇಳ್ತಾರೆ ನೋಡ್ರಿ. ನೀನೇ ನನ್ನ ದೀಪವನ್ನು ಹೊತ್ತಿಸುವವನಲ್ಲವೇ? ನನ್ನ ದೇವರಾದ ಯೆಹೋವನು ನನಗೆ ಬೆಳಕನ್ನು ಕೊಟ್ಟು ಕತ್ತಲನ್ನು ಪರಿಹರಿಸುವವನು. ನಿನ್ನ ಸಾಕು, ನನಗೆ ಬೆಳಕನ್ನು ಕೊಟ್ಟು ಕತ್ತಲನ್ನು ಪರಿಹಾರ ಮಾಡೋದು. ಇವತ್ತು ನಿಮ್ಮಲ್ಲಿ ಬೆಳಕಿದೆ ಅಂದ್ರೆ ಏನ್ ಪರಿಹಾರ ಆಗ್ಬೇಕು? ಕತ್ತ ಪರಿಹಾರ ನಿಮ್ಮಲ್ಲಿ ಇರುವಂತ ಕತ್ಲೆ ಏನಾಗ್ಬೇಕು? ಹೋಗ್ಬೇಕು. ಪರಿಹಾರ ಆಗ್ಬೇಕು ಅಲ್ವಾ? ಅದೇ ತಾನೆ. ಸೊ ಕಣ್ಣೇ ಕತ್ಲೆ ಆದ್ರೆ ಶರೀರ ಎಲ್ಲ ಏನಾಗುತ್ತೆ? ಅದೇ ತರ ಮತ್ತೆ ಸುವಾರ್ತೆಯಲ್ಲಿ ಇರೋದು. ಹೋದ್ರಿ ಅವಾಗ ಮತ್ತೆ ಸುವಾರ್ತೆ ವಾಪಸ್ ಬನ್ನಿ. ಮುಂದಕ್ಕೆ ಮುಂದೆ ನಮ್ಮ ಹೌದು. ಕಣ್ಣು ದೇಹಕ್ಕೆ ದೀಪವಾಗಿದೆ. ಈಗಿರುವಲ್ಲಿ ನಿನ್ನ ಕಣ್ಣು ನೆಟ್ಟಗಿದ್ದರೆ ನಿನ್ನ ದೇಹವೆಲ್ಲ ಬೆಳಕಾಗಿರುವುದು. ನಿನ್ನ ಕಣ್ಣು ಕೆಟ್ಟದಾಗಿದ್ದರೆ ನಿನ್ನ ದೇಹವೆಲ್ಲ ಕತ್ತಲಾಗಿರುವುದು. ಓಕೆ. ಕಣ್ಣು ನೆಟ್ಟಿಗಿದ್ರೆ, ಕಣ್ಣು ಬೆಳಕಾಗಿದ್ರೆ ದೇಹವೆಲ್ಲ ಏನಾಗಿರುತ್ತಂತೆ? ಬೆಳಕಾಗಿದೆ. ಕಣ್ಣು ಕತ್ಲಾಗಿ ಮಾಡ್ಬಿಟ್ರೆ ದೇಹವೆಲ್ಲ ಏನಾಗುತ್ತೆ? ಕತ್ಲಾಗಿ ಮಾಡ. ಇವಾಗ ಈ ವಾಕ್ಯ ಏನ್ ಹೇಳ್ತದೆ? ನಮ್ಮ ದೀಪ ದೇವರು ಕತ್ತಲೆಯನ್ನ ಏನ್ ಮಾಡ್ತಾರಂತೆ? ಯೆಹೋವನು ನನಗೆ ಬೆಳಕನ್ನು ಕೊಟ್ಟು ಕತ್ತಲನ್ನು ಪರಿಹರಿಸುವನು. ಕತ್ತಲನ್ನು ಇವತ್ತು ನಿಮ್ಮ ಶರೀರದಲ್ಲಿ ಇರುವಂತ ಕತ್ತಲೆ ಏನಾಗ್ಬೇಕು? ಪರಿಹಾರ. ನಮ್ಮ ಜೀವನಗಳಲ್ಲಿ, ಕುಟುಂಬಗಳಲ್ಲಿ ಇರುವಂತ ಕತ್ತಲೆ ಏನಾಗ್ಬೇಕು? ಪರಿಹಾರ ಆಗ್ಬೇಕು. ಎಲ್ಲ ಹೋಗ್ಬಿಟ್ಟು ಹೇಳ್ರಿ, ಪರಿಹಾರ ಆಗ್ಬೇಕು. ಏನ್ ಪರಿಹಾರ ಆಗ್ಬೇಕು? ಲೋಕ ಜನರು ಪರಿಹಾರಕ್ಕೋಸ್ಕರ, ಪಾಪ ಪರಿಹಾರಕ್ಕೋಸ್ಕರ ಎಲ್ಲೆಲ್ಲೋ ಹೋಯ್ತಾರೆ, ಏನೇನೋ ಮಾಡ್ತಾರೆ. ಆದ್ರೆ ಆಕ್ಚುಲ್ ಆಗಿ ಪರಿಹಾರ ಸಿಗ್ಬೇಕಾಗಿರೋದಲ್ಲಿ ಅವ್ರ ಹೊರಗಡೆನೆ. ಕತ್ಲು ಇಲ್ಲಿ ಇಟ್ಕೊಂಡು ಊರಲ್ಲೆಲ್ಲ ಹೋಗಿ ಪರಿಹಾರ ಹುಡುಕಿದ್ರೆ ಸಿಕ್ಕಲ್ಲ. ವಾಪಸ್ ಬಂದ್ರೆ ಅದೇ ಕತ್ಲೆನೆ ಅವ್ರು ಅನುಭವಿಸೋದು. ಯಾಕಂದ್ರೆ ಅವ್ರಿಗೆ ಪರಿಹಾರ ಸಿಗ್ಬೇಕಾಗಿರೋದಿಲ್ಲಿ ಅವ್ರ ಅಂತರಂಗದಲ್ಲಿ. ಯಾಕಂದ್ರೆ ಅವ್ರ ಕಣ್ಣು ಕತ್ಲೆ ಆಗಿದೆ, ಶರೀರ ಏನಾಗಿದೆ? ಕತ್ಲೆ ಆಗಿರೋದ್ರಿಂದ ಅವ್ರ ಪರಿಹಾರ ಎಲ್ಲಿ ಹುಡುಕ್ತಾ ಇದಾರೆ? ಹೊರಗಡೆ ಹುಡುಕ್ತಾ ಇದ್ದಾರೆ. ಆದ್ರೆ ಅದಕ್ಕೆ ಸಿಗ್ಬೇಕಾಗಿರೋ ಪರಿಹಾರ ಎಲ್ಲಿದೆ? ಒಳಗಡೆ. ಸೊ ದೇವ್ರ ಕೆಲಸ ಏನು? ದೇವ್ರು ಏನು ನಮ್ಮ ಮೇಲೆ ಬೆಳಕನ್ನ ಪ್ರಕಾಶಿಸ್ತಾರೆ? ಕತ್ತಲನ್ನ ಪರಿಹರಿಸಿದೆ. ಕತ್ತಲನ್ನ ಪರಿಹರಿಸಕ್ಕೆ ದೇವ್ರು ಏನ್ ಮಾಡ್ತಾರೆ? ನಮ್ಮ ಮೇಲೆ ಬೆಳಕನ್ನ ಪ್ರಕಾಶಿಸ್ತಾರೆ. ಇವತ್ತು ನೀವು ಲೋಕದಲ್ಲಿದ್ರು ಲೋಕಾನುಸಾರವಾಗಿ ಬದುಕೋರಲ್ಲ. ನೀವು ಲೋಕಕ್ಕೆ ಏನಾಗಿದ್ದೀರಾ? ಬೆಳಕಾಗಿದ್ದೀರಾ. ಲೋಕದಲ್ಲಿ ಬೆಳಕಾಗಿರೋ ನೀವು, ನಿಮ್ ಕೆಲಸ ಏನು? ಕತ್ತಲನ್ನ ಪರಿಹರಿಸೋದು. ಮತ್ತೆ ಕತ್ತಲ ಜೊತೆ ಕಾಂಪ್ರಮೈಸ್ ಮಾಡ್ತಿದ್ರ? ಕತ್ತಲನ್ನ ಪರಿಹರಿಸೋದೇ ನಿಮ್ ಕೆಲಸ. ಯಾಕಂದ್ರೆ ನೀವು ಲೋಕಕ್ಕೆ ಬೆಳಕಾಗಿದ್ದೀರ. ಈ ಕೋಪ, ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚು ಇವೆಲ್ಲ ಯಾವ್ದು ಸಂಬಂಧಪಟ್ಟರು? ಕತ್ತಲಿಗೆ ಸಂಬಂಧಪಟ್ಟರು. ಬಟ್ ಬೆಳಕಲ್ಲಿರೋ ನಾವು ಅದನ್ನೆಲ್ಲ ಪರಿಹರಿಸ್ಬೇಕು. ಅದನ್ನ ಪರಿಹರಿಸ್ಬೇಕಾಗಿರೋ ನಾವೇ ಅದ್ರಲ್ಲಿ ಸಿಕ್ಕಾಕೊಂಡು ಓದಾಡ್ತೇವೆ. ಅದನ್ನೆಲ್ಲ ಏನ್ ಮಾಡಿದಿರಾ? ಕಣ್ ಮುಚ್ಕೊಂಡು ಮಾಡಿರೋದಕ್ಕೆ ಅದ್ರಲ್ಲಿ ಸಿಗಾಕೊಂಡಿದ್ದೀರಾ ಅಲ್ವಾ? ಎಲ್ಲ ಇಲ್ಲಿದ್ರ ಕತ್ತಲನ್ನ ಪರಿಹರಿಸಬೇಕಾಗಿರೋ ವಿಶ್ವಾಸಿಗಳೇ ಸಿಗಾಕೊಂಡು ಓದಾಡ್ತಾರೆ. ಇನ್ ಕತ್ತಲಿಗೆ ಪರಿಹಾರ ಕೊಡೋದು ಯಾರು? ಹೇಳಿ. ಕತ್ತಲಿಗೆ ಪರಿಹಾರ ಮಾಡೋರು ಯಾರು? ದೇವರು ನಮಗೆ ಬೆಳಕಾಗಿದ್ದಾರೆ. ಅವ್ರ ಬೆಳಕು ನಮ್ಮ ಮೇಲೆ ಪ್ರಕಾಶಿಸ್ತಾ ಇದೆ. ಎಲ್ಲರೂ ನಿಜಾನೇ, ನಾವು ಲೋಕಕ್ಕೆ ಬೆಳಕಾಗಿದ್ದೀವಿ. ಈ ಲೋಕಕ್ಕೆ ಬೆಳಕಾಗಿರೋ ನಾವು ಏನ್ ಮಾಡ್ಬೇಕು? ಕತ್ತಲಲ್ಲಿ ಪ್ರಕಾಶಿಸಿ ಕತ್ತಲೆಗೆ ಏನ್ ಮಾಡ್ಬೇಕು? ಪರಿಹರಿಸಬೇಕು. ನಾವು ಒಬ್ಬರು ಮನೆಗೆ ಹೋಗ್ತಾ ಇದೀವಿ ಅಂದ್ರೆ ಅವರಲ್ಲಿ ಇರುವಂತ, ಅವ್ರ ಮನೇಲಿ ಇರುವಂತ ಕತ್ತಲೆ ಏನಾಗ್ಬೇಕು? ಕತ್ತಲೆ ಪರಿಹಾರ ಬೇಕಂತ ಅರ್ಥ ಏನಂದ್ರೆ, ನಾನೊಂದು ಅರ್ಥ ನೋಡ್ತಾ ಇದ್ದೀನಿ, ನಿಮ್ಮ ಮನೆ ಕತ್ತಲೆ ಇದೆ, ಈ ತರ ಪರಿಹಾರ ಅಲ್ಲ. ಅವರ ಸಮಸ್ಯೆಗಳಿಗೆ ಒಂದು ಉತ್ತರ ಕೊಡಬೇಕು. ಅವ್ರ ಕಣ್ಣೀರಿಗೆ ಒಂದು ಉತ್ತರ ಕೊಡಬೇಕು. ಅವರ ಬಾಧೆಗಳಿಗೆ ಒಂದು ಉತ್ತರ ಕೊಡಬೇಕು. ಅವರ ನೋವುಗಳಿಗೆ ನೀವೊಂದು ಉತ್ತರವಾಗಿ ಮಾರ್ಪಡಬೇಕು. ಅದೇ ಪರಿಹಾರ. ಯೇಸು ಬಂದು ರೈಟ್ ಬಿಟ್ಬಿಟ್ಟು ಮತ್ತೆ ವಾಪಸ್ ಹೋಗ್ಬಿಟ್ಟಿದ್ರೆ ನೀವೆಲ್ಲ ದೇವ್ರು ನಂಬ್ತಾ ಇದ್ರಾ? ನಾನ್ ಬಂದೆ,
ಲೋಕಕ್ಕೆ ಬೆಳಕಾಗಿದ್ದೆ, ಎಲ್ಲರಿಗೂ ಬೆಳಕು ತೋರಿಸ್ಬಿಟ್ಟು ಹೆಂಗಿದೆ ನೋಡ್ಬಿಟ್ಟು ನೋಡ್ರಿ ಅಂತ ಹೇಳಿದೆ. ಚೆನ್ನಾಗಿದೆಯಾ ಅಂತ ಕೇಳಿದೆ, ಚೆನ್ನಾಗಿದೆ ಅಂದ್ರು, ವಾಪಸ್ ಹೋಗ್ಬಿಟ್ಟೆ. ಅಂದ್ರೆ ಜನರಲ್ಲ ರಕ್ಷಣೆ ಒಂದು ಗೊತ್ತಿದ್ರ? ಪರಿಹಾರ ಆಗ್ತಾರೆ. ನಿಮ್ಮಲ್ಲಿರುವಂತ ಬೆಳಕು ಪ್ರಕಾಶಿಸ್ಬೇಕು. ಆಮೇಲೆ ನಿಮ್ಮಲ್ಲಿರುವಂತ ಬೆಳಕು. ಇನ್ನೊಂದು ವಾಕ್ಯ ನಾವು ನೆನ್ನೆ ಓದ್ರಿ, 7 ಪ್ರಕಾಶಿಸು ಯೆಶಾಯ ಪ್ರವಾದನೆ ನಿನಗೆ ಬೆಳಕು ಬಂತು. ಓದ್ರಿ, ಮೈಂಡ್ ಕೆಲಸ ಮಾಡಿ. 7 ಪ್ರಕಾಶಿಸು ನಿನಗೆ ಬೆಳಕು ಬಂತು. 7 ಪ್ರಕಾಶಿಸು ನಿನಗೆ ಬೆಳಕು ಬಂತು. ಯೆಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ. ಸೊ ದೇವರು ನಮ್ಮ ಮೇಲೆ ಪ್ರಕಾಶಿಸ್ತಾ ಇದ್ದಾರೆ, ಉದಯಿಸ್ತಾ ಇದ್ದಾರೆ. ಏನಕ್ಕೆ ಉದಯಿಸ್ತಾ ಇದ್ದಾರೆ? ಕತ್ತಲನ್ನು ಪರಿಹರಿಸೋಕೆ. ನೀವು ಎದ್ದು ಪ್ರಕಾಶಿಸುವುದು. ನಿಮ್ಮ ಪ್ರಕಾಶದ ಮೂಲಕವಾಗಿ ನಿಮ್ಮ ಸುತ್ತಲಿರುವಂತ ಕತ್ಲೆ ಏನಾಗುತ್ತೆ? ಪರಿಹಾರ ಆಗುತ್ತೆ. ನಿಮ್ಮ ಮೂಲಕವಾಗಿ ದೇವರು ಕತ್ಲೆಯನ್ನ ಪರಿಹಾರ ಮಾಡ್ಬೇಕು ಅನ್ಕೊಂತ ಇದ್ದಾರೆ. ಕತ್ಲೆಯನ್ನ ದೇವರು ಏನ್ ಮಾಡ್ಬೇಕು ಅನ್ಕೊಂತ ಇದ್ದಾರೆ? ನಿರ್ಮೂಲ ಮಾಡ್ಬೇಕು ಅನ್ಕೊಂತ ಇದ್ದಾರೆ. ನಿಮ್ಮ ಮೂಲಕವಾಗಿ ಕತ್ಲೆಯನ್ನ ದೇವರು ಓಡಿಸ್ಬೇಕು ಅನ್ಕೊಂತ ಇದ್ದಾರೆ. ಆದ್ರೆ ನಮ್ಮ ಮೂಲಕವಾಗಿ ಓಡ್ಬೇಕಾಗಿರೋ ಕತ್ಲೆ ಏನಾಗ್ತಾ ಇದೆ? ಹೋಗ್ತಾ ಇಲ್ಲ, ಇನ್ನೂ ಜಾಸ್ತಿ ಆಗ್ತಾ ಇದೆ. ನೀವೆಲ್ಲ ಯಾರು? ಬೆಳಕಲ್ಲಿರೋರು, ಬೆಳಕಾಗಿರುವಂತವರು, ಬೆಳಕಲ್ಲಿ ನಡೆಯೋರು, ಬೆಳಕು ಬಿಡೋರು, ಕತ್ಲೆಯನ್ನ ಪರಿಹಾರ ಮಾಡ್ಬೇಕಾಗಿರೋರು. ಆದ್ರೆ ಸಿಕ್ಕಾಕೊಂಡಿರೋದು ಯಾವ್ದ್ರಲ್ಲಿ? ಅಲ್ಲ, ನಿಮ್ಮ ದ್ವೇಷ ಇದೆ, ಹೊಟ್ಟೆ ಕಿಚ್ಚಿದೆ, ಎಲ್ಲ ಇದೆ. ಕಣ್ಮುಚ್ಕೊಂಡು ದೇವ್ರು ನಂಬ್ತಾ ಇದೀರಾ? ಹೆಂಗ್ ನಂಬ್ತಾ ಇದೀವಿ ದೇವ್ರು ನಾವು? ಹೆಂಗ್ ಉಪವಾಸ ಮಾಡ್ತಾ ಇದೀವಿ? ಕಣ್ಮುಚ್ಕೊಂಡು. ಯಾಕಂದ್ರೆ ನಮ್ಮಲ್ಲಿರುವಂತ ವಿಷಯಗಳು ನಮ್ಮಲ್ಲಿರುವಂತ ಕತ್ಲೆಗಳು ನಮ್ಗೆ ಏನ್ ಮಾಡ್ತಾ ಇಲ್ಲ, ನಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ನಮ್ಮ ನಂಬಿಕೆ ಅಲ್ಲ, ಯಾವ್ದಾದ್ರು ನಂಬಿಕೆ? ಕಣ್ಮುಚ್ಕೊಂಡು ನಂಬುವಂತ ನಂಬಿಕೆ. ಸ್ವಲ್ಪ ಕಣ್ಬಿಟ್ಟು ನೋಡ್ರಿ, ನಿಮ್ ಪರಿಸ್ಥಿತಿ ನಿಮ್ಗೆ ಅರ್ಥ ಆಗತ್ತೆ. ಸ್ವಲ್ಪ ಕಣ್ಬಿಟ್ಟು ನೋಡ್ರಿ, ನಿಮ್ ಪರಿಸ್ಥಿತಿಗಳು ಅರ್ಥ ಆಗತ್ತೆ. ಕೆಟ್ಟ ಕುಮಾರಂಗೆ, ಯಾವ ಕುಮಾರಂಗೆ ಹೇಳ್ರಿ? ಕೆಟ್ಟ ಕುಮಾರ ದುಡ್ಡು ಇಸ್ಕೊಂಡು ಹೋಗ್ಬೇಕಾದ್ರೆ ಕಣ್ಮಿಸ್ಕೊಂಡು ಇಲ್ಲ ಕಣವ, ಇರೋ ಸ್ವಲ್ಪ ಯೋಚನೆ ಮಾಡುವ. ನನಗೆ ಬೇಕಷ್ಟೇ, ನನಗೆ ಹೋಗ್ಬೇಕಷ್ಟೇ. ಖಾಲಿ ಆದ್ಮೇಲೆ ಕಂಡ್ಬಿಟ್ಟ. ಅವ್ರು ಕಾಸು ಇಸ್ಕೊಬೇಕಾದ್ರೆ ಅವ್ರಪ್ಪ ಅವ್ರ ಕಣ್ಣು ಕಾಣಿಸ್ಲಿಲ್ಲ. ಎಲ್ಲ ಇಲ್ಲ ಇದ್ದೀರಾ? ಅವ್ರ ಕಾಸು ಇಸ್ಕೊಬೇಕಾದ್ರೆ ಅವ್ರ ಅಪ್ಪ ಕಣ್ಣು ಕಾಣಲಿಲ್ಲ, ಅವ್ರ ಸೇವಕರ ಕಣ್ಣು ಕಾಣಿಸ್ಲಿಲ್ಲ, ಹಾಕೊಳ್ಳೋ ಬಟ್ಟೆ ಅವ್ನ ಕಣ್ಣು ಕಾಣಲಿಲ್ಲ, ತಿನ್ನೋ ಊಟ ಎಲ್ಲ ಅವ್ನ ಮನೆ ಅವ್ನ ಹಾಕ್ಬೇಕು, ಅವ್ನ ಕಣ್ಣು ಕಾಣಿಸ್ಲಿಲ್ಲ. ಅವ್ನ ಕಣ್ಣು ಕಾಣಿಸಿದಲ್ಲ ಒಂದೇ ದುಡ್ಡು ಎಲ್ಲ ಹೋಗಿ ದುಡ್ಡು ಖಾಲಿ ಆದ್ಮೇಲೆ ಹಂದಿ ತಿನ್ನೋ ಊಟ ತಿನ್ಬೇಕಾದ್ರೆ ಅವಾಗ ಕಣ್ ತೆಗಿತಾವನೆ. ಅಯ್ಯೋ, ನಪ್ಪನ ಮನೆಯಲ್ಲಿ ಅಪ್ಪ ಇದ್ದಾರೆ, ನಪ್ಪನ ಮನೇಲಿ ಸೇವಕರು ಇದ್ದಾರೆ, ನಪ್ಪನ ಮನೇಲಿ ಒಳ್ಳೆ ಬಟ್ಟೆ ಇದೆ, ನಪ್ಪನ ಮನೇಲಿ ಒಳ್ಳೆ ಜಾಗ ಇದೆ ಮಲಗಕ್ಕೆ. ಈ ಕಣ್ಣು ಯಾಕೆ ಅವಾಗ ಕಾಣಿಸ್ತಿಲ್ಲ? ದುಡ್ಡು ಮುಚ್ಚಿಬಿಟ್ಟಿದ್ದು ಕಣ್ಣು. ಈ ತರ ವಿಶ್ವಾಸಿಗಳು ಸಹ ಉಪವಾಸ ಮಾಡ್ತಾರೆ, ಪ್ರಾರ್ಥನೆ ಮಾಡ್ತಾರೆ, ಆದ್ರೆ ಕಣ್ಣು ಮುಚ್ಕೊಂಡು ಪ್ರಾರ್ಥನೆ ಮಾಡ್ತಾರೆ, ಕಣ್ಣು ಮುಚ್ಕೊಂಡು ಉಪವಾಸ ಮಾಡ್ತಾರೆ. ನಿಜ ಏನಂತಾನೆ ಗೊತ್ತಾಗಲ್ಲ ಅವ್ರಿಗೆ. ಯಾವಾಗ ಕಣ್ಣು ಓಪನ್ ಆಗೋದು ವಿಶ್ವಾಸಿಗೆ? ನಾವು ಮುಗಿಸ್ಬಿಟ್ಟು ಮೋಸ ಮಾಡೋಯ್ತಾರೆ ನೋಡ್ರಿ, ಅವಾಗ ಅಯ್ಯೋ ಈ ಕಣ್ಣು ಮುಂಚೆ ಓಪನ್ ಆಗಿದ್ರೆ ಅವ್ರು ಬರ್ಬೇಕಾದ್ರೆ ಯಾಕೆ ನಿಮ್ ಕಣ್ಣು ಓಪನ್ ಆಗಲ್ಲ? ಹೋಗ್ಬೇಕಾದ್ರೆ ಮಾತ್ರ ಯಾಕೆ ಓಪನ್ ಆಯ್ತದೆ? ಯಾಕೆ ಯಾಕೆ ಕೆಟ್ಟ ಕುಮಾರನ ಕಾಸು ಇಸ್ಕೊಬೇಕಾದ್ರೆ ಕಾಣಿಸ್ದೇ ಇರೋದು, ಹಂದಿ ತಿನ್ಬೇಕಾದ್ರೆ ಲೈಟ್ ಬಂತು, ಅವಾಗ ಬೆಳಕು ಬಂತು. ಪಕ್ಕದಲ್ಲಿ ಮುಖ ನೋಡಿ, ನಿಮ್ ಸಿಚುವೇಶನ್ ವರ್ಷದಾಗ ಮುಂಚೆ ನೋಡ್ಬಿಡ್ರಿ ಅಂತ.
ನಿಮ್ಮ ಪರಿಸ್ಥಿತಿಗಳು ಬಸ್ಟ್ ಆಗಕ್ ಮುಂಚೆ ಏನ್ ಮಾಡ್ಬೇಕು ನಾವು? ಕಣ್ಬಿಟ್ಕೊಳ್ಳಿ. ಕಣ್ಬಿಟ್ಕೊಳ್ಳಿ. ಇಲ್ಲ ಪರಿಸ್ಥಿತಿ ಕಣ್ಮುಚ್ಕೊಂಡಿದ್ರೆ ಏನಾಗುತ್ತೆ ಹೇಳ್ರಿ? ಮೋಸ ಮಾಡೋ ಇನ್ನೂ ನಿಮ್ ಮೋಸ ಮಾಡ್ತಾನೆ ಇರ್ತಾನೆ. ಕೋಪವನ್ನ ನಿಮ್ಮನ್ನ ದ್ವೇಷ ಮಾಡೋ ಇನ್ನೂ ನಿಮ್ಮನ್ನ ದ್ವೇಷ ಮಾಡ್ತಾನೆ ಇರ್ತಾನೆ. ನಿಮ್ಮ ಮೇಲೆ ಜಗಳ ಮಾಡೋ ಇನ್ನೂ ಜಾಸ್ತಿ ಜಗಳ ಮಾಡ್ತಾನೇ ಇರ್ತಾನೆ. ಎಲ್ಲಿವರೆಗೂ? ನೀವು ಕಣ್ಬಿಡೋರ್ಗು. ನೀವು ಕಣ್ಬಿಟ್ಟಿದ ತಕ್ಷಣ ಅರ್ಥ ಆಗುತ್ತೆ ನಿಮ್ಗೆ, ಇವನ್ ಜೊತೆ ನಾನು ಇಷ್ಟು ದಿವಸ ಯಾಕಿದ್ದೆ, ಅವಾಗ ಹೇಳಿದ್ವಲ್ಲ, ತಪ್ಪು ಮಾಡೋದ್ರ ಮೇಲೆ ಟಾರ್ಚ್ ಹಾಕಿದ್ರೆ ಬಿದ್ದಿದೆ. ಇವನ್ ಜೊತೆ ನಾನು ಯಾಕೆ ಮಾತಾಡಕ್ ಹೋದೆ? ಅವಾಗ ಅರಿವು ನಮ್ಗೆ ಉಂಟಾಗುತ್ತೆ. ಲೈಟ್ ಆನ್. ಎಲ್ಲ ಇದ್ರ Hallelujah. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ? ತಲೆಗೆ ಹೋಗ್ತಾ ಇದೆಯಾ? ನೀವೆಲ್ಲ ಒಳ್ಳೆ ಕುಮಾರ ಇಲ್ಲ ಕೆಟ್ಟ ಕುಮಾರ? ಒಳ್ಳೆ ಇರೋ ಕೆಟ್ಟ ಇನ್ನು ಮೇಲೆ ಕೆಟ್ಟ ಕುಮಾರನಾಗಿರುವ ನಾವು ಒಳ್ಳೆ ಕುಮಾರ. ಸರಿ, ಏನ್ ಬರ್ತಾ ಇದ್ದಾರೆ ಚರ್ಚೆಗೆ? ಕೆಟ್ಟ ಕುಮಾರ ಅಂತಾನೆ ಬರೀ ಆಶೀರ್ವಾದ 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 ಆಶೀರ್ವಾದ. ನಾನ್ ಜೀವನ ಹೆಂಗಾದ್ರೂ ಆಡೋಗ್ಬಿಟ್ಟು ನನಗೆ ಆಶೀರ್ವಾದ ಬೇಕು, ಅದ್ಭುತ ನಡಿಬೇಕು. ಎಲ್ಲ ಬಚ್ಚಿಕೊಂಡಿರ್ತಿದ್ರು. ನೀವು ಕಣ್ಣು ಮುಚ್ಕೊಂಡ್ರು ದೇವರು ನಿಮ್ಮನ್ನ ಆಶೀರ್ವಾದ ಮಾಡ್ತಾರೆ, ಅದಕ್ಕೇನು ಡೌಟೇ ಇಲ್ಲ. ಆದ್ರೆ ನೀವು ಆಡಕ್ ಹೋಗ್ತೀರಲ್ಲ ಅದನ್ನ ಇಸ್ಕೊಂಡು. ದೇವ್ರ ಆಶೀರ್ವಾದ ಕೊಟ್ರೆ ಏನ್ ಮಾಡ್ತೀರಾ ಹೇಳಿ? ಕೆಟ್ಟ ಕುಮಾರ್ ಅಂತಾರ, ನೀವೇನ್ ಮಾಡ್ತೀರಾ? ಕಣ್ಣು ಮುಚ್ಕೊಂಡು ಹೋಗಿ ಉಡಾಯಿಸ್ತೀರಾ. ಖಾಲಿ ಆದ್ಮೇಲೆ ದೇವ್ರೇ ಅಂತ ಮತ್ತೆ ಆಡ್ಕೊಂಬತ್ತೀರಾ. ಹೋಗೋಣ ಮುಂದೆ, ಹೋಗೋಣ. ಜಾಸ್ತಿ ಆಗ್ತಾ ಇದೆಯಾ? ಜಾಸ್ತಿ ಆಗ್ತಾ ಇದೆಯಾ ಇಲ್ವಾ? ಕೀರ್ತನೆ 119 105 ಇದು ಎಲ್ಲರಿಗೂ ಗೊತ್ತಿರೋ ವಾಕ್ಯ. ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕು ಆಗಿದೆ. ನನ್ನ ದಾರಿಗೆ ಬೆಳಕು ಆಗಿದೆ. ಇವಾಗ ನಾನು ಅವಾಗಲೇ ಏನ್ ಹೇಳಿದೆ, ಸ್ವಲ್ಪ ಜ್ಞಾಪ ಮಾಡ್ಬಿಡಿ. ಅವಾಗಲೇ ಒಂದು ಲೈನ್ ಹೇಳಿದೆ ನೋಡ್ರಿ, ನಾವು ನಡಿಬೇಕಾದ್ರೆ ನಾವು ಓಡಾಡ್ತೀವಿ. ಕರೆಕ್ಟ್. ಅದಕ್ಕೆ ಮುಂಚೆ ಇನ್ನೊಂದು ಹೇಳಿದೆ, ಎಕ್ಸಾಂಪಲ್ ಕೊಟ್ಟೆ. ಕಣ್ಣು ಬೆಳಕು ಅಂದ್ರೆ ಅದು ಲೈಟ್ ಡಿಮ್ ಆದ್ರೆ ಇಲ್ಲ. ಟಾರ್ಚು ಇನ್ನೊಂದು ಎಕ್ಸಾಂಪಲ್ ಕೊಟ್ಟೆ, ನೀವು ಎಕ್ಸಾಂಪಲ್ನ ಮಾಡಿದ್ರಿ. ಲೈಟ್ ನಮ್ಮ ಇದು ಕಾರಿಗೆ ನಮ್ಮ ಬೈಕ್ಗೆ ನಾವು ನೀವು ಹೇಳಿದ್ರಿ ಅದನ್ನ. ಹೆಡ್ಲೈಟ್ ಕಣ್ಣು ಹೆಡ್ಲೈಟ್. ಇವಾಗ ನಾವೇನ್ ವಾಕ್ಯ ನಮ್ಮ ಓದಿದ್ವಿ? ದೇಹಕ್ಕೆ ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪ. ಇವಾಗ ಅದಕ್ಕೊಂದು ಎಕ್ಸಾಂಪಲ್ ಮಾಡ್ತೀವಿ. ನಾವು ದೀಪ ದೀಪ ಅದನ್ನ ಓದಿಸೋದು ದೇವರೇ. ಎಣ್ಣೆ ಕಾಲಿಗೆ ಒಂದು ಟ್ಯೂಬ್ಲೈಟ್ ನೀವು ಎಣ್ಣೆ ಇಷ್ಟೊಂದು ಎಕ್ಸಾಂಪಲ್ ಕೊಡ್ಬೋದು ನಮಗೆ. ಕಣ್ಣು ನೋಡಿದೆ ಇದು ಇದರಲ್ಲಿ ಎಷ್ಟು ಕಾಲಿದೆ ಈ ಎಷ್ಟೇ ಇನ್ಫಾರ್ಮೇಶನ್ ನಮ್ಗೆ ಗೊತ್ತಿದ್ರು, ಇದ್ರ ಮೇಲೆ ನಮ್ಗೆ ಎಷ್ಟೇ ನಂಬಿಕೆ ಇದ್ರು, ಈ ವಾಕ್ಯ ಕೆಲಸ ಮಾಡಿಲ್ಲ ಅಂದ್ರೆ ಕಣ್ಣು ಮೂಲಕ ನೋಡ್ಲಿಲ್ಲ ಅಂದ್ರೆ ನಿಮ್ ದಾರಿಯಲ್ಲಿ ನಿಮಗೆ ಕಾಣಲ್ಲ. ಕಾಣಲ್ಲ. ಎಷ್ಟೊಂದು ಎಕ್ಸಾಂಪಲ್ ಕೊಟ್ಟು ಅಲ್ಲಿ ವಾಕ್ಯ ಅಂತ ಇದೆಯಾ? ಇನ್ನು ವಾಕ್ಯ ಮತ್ತೆ ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕು ಆಗಿದೆ. ಕಣ್ಣು ಮುಚ್ಕೊಂಡು ಬೆಳಕೆಲ್ಲ ಐತದ ಕಣ್ಣಿಡಿಗಾಯ್ತದ? ಎಲ್ಲಿರೋ ಬೆಳಕು ಎಲ್ಲಿಗೆ ಬೀಳ್ತಾರದು ಹೇಳ್ರಿ? ಬೈಬಲಲ್ಲಿರೋ ಬೆಳಕು ನಮ್ಮ ಕಾಲಿಗೆ ನಡ್ಕೊಂಡು ಕಾಲಿಗೆ ನಾವು ನಡೆಯುವಂತ ದಾರಿಗೆ, ಆ ವಾಕ್ಯದಲ್ಲಿರುವಂತ ಬೆಳಕು ನಮ್ಮ ನಡುವಿಗೆ ನಮ್ಮ ನಡವಳಿಕೆಗೆ ನಡೆಯೋದು ವಾಕ್ಯ ಎಲ್ಲಿದೆ? ಬೈಬಲ್ ಅಲ್ಲಿರೋ ವಾಕ್ಯ ಎಲ್ಲಿರ್ಬೇಕು? ಇಲ್ಲಿರುವಂತ ವಾಕ್ಯದಲ್ಲಿರುವಂತ ಬೆಳಕು ನಮ್ಮ ನಡೆಯುವ ದಾರಿಗೆ ಬೆಳಕಾಗಿದೆ. ನಡೆಯೋ ದಾರಿಗೆ ಬೆಳಕು ಎಲ್ಲಿಂದ ಬರ್ತದೆ? ಇಲ್ಲಿಂದ ಬೆಳೆಯುತ್ತೆ. ನಮ್ಮ ಒಳಗಡೆಯಿಂದ ಬೆಳೆಯುತ್ತೆ. ನೀವು ಲೋಕಕ್ಕೆ ಬೆಳಕಾಗಿದ್ದೀರಾ, ನಿಮ್ಮ ಕಣ್ಣು ದೇಹಕ್ಕೆ ಬೆಳಕಾಗಿದೆ.
ನಿಮ್ಮಲ್ಲಿ ವಾಕ್ಯ ಇದೆ, ಆ ವಾಕ್ಯ ಏನ್ ಮಾಡುತ್ತೆ? ಲೈಟ್ ನ ಪ್ರೊಡ್ಯೂಸ್ ಮಾಡುತ್ತೆ. ನಿಮ್ಮಲ್ಲಿರುವಂತ ವಾಕ್ಯ ಏನ್ ಮಾಡುತ್ತೆ? ಬೆಳಕನ್ನ ಉತ್ಪತ್ತಿ ಮಾಡುತ್ತೆ. ಅದಕ್ಕೆ ಮುಂಚೆ ವಾಕ್ಯ ಏನೋದು? ನೀವು ದೇವ್ರೆ ನೀವೇ ಏನ್ ಮಾಡ್ತೀರಾ? ನನ್ನ ದೀಪವನ್ನ ಹೊತ್ತಿಸುವವನು, ಅಂದ್ರೆ ಅದನ್ನ ಉರಿಯಂಗೆ ಮಾಡುವವನು. ಸೊ ಇವಾಗ ದೇವರು ಬೆಳಕಾಗಿದ್ದಾರೆ, ಆತನ ಬೆಳಕು ನಮ್ಮ ಮೇಲೆ ಪ್ರಕಾಶಿಸ್ತಾ ಇದೆ. ನಾವು ಲೋಕಕ್ಕೆ ಬೆಳಕಾಗಿದ್ದೀವಿ. ನಮ್ಮ ಕಣ್ಣು ಏನಾಗಿದೆ? ನಮ್ಮ ದೇಹಕ್ಕೆ ಬೆಳಕಾಗಿದೆ. ಇವಾಗ ನಮ್ಮೊಳಗಡೆ ವಾಕ್ಯ ಇದೆ. ಆ ವಾಕ್ಯ ಏನ್ ಮಾಡುತ್ತೆ? ಬೆಳಕನ್ನ ಉತ್ಪತ್ತಿ ಮಾಡುತ್ತೆ. ಅಂದ್ರೆ ಅರ್ಥ ಏನು? ಈ ದೀಪವನ್ನ ಉರಿಸುತ್ತೆ, ಉರಿಯಂಗ್ ಮಾಡುತ್ತೆ, ಒತ್ತಿಸುತ್ತೆ. ಆ ಉರಿಯಂಗೆ ಕಂಟಿನ್ಯೂ ಮಾಡುತ್ತೆ ಈ ವಾಕ್ಯ. ಸೊ ಆ ವಾಕ್ಯ ಏನ್ ಮಾಡುತ್ತೆ? ಲೈಟ್ ನ, ಬೆಳಕನ್ನ ಉತ್ಪತ್ತಿ ಮಾಡುತ್ತೆ, ಪ್ರೊಡ್ಯೂಸ್ ಮಾಡುತ್ತೆ. ಪ್ರೊಡ್ಯೂಸ್ ಮಾಡೋ ಲೈಟು ಯಾವ್ದ್ರ ಮೂಲಕ ರಿಫ್ಲೆಕ್ಟ್ ಆಗುತ್ತೆ? ನಿಮ್ಮ ಕಣ್ಣಿನ ಮೂಲಕವಾಗಿ. ಆ ವಾಕ್ಯದಿಂದ ಪ್ರೊಡ್ಯೂಸ್ ಆಗುವ ಲೈಟು ನಿಮ್ಮ ಕಣ್ಣಿಂದ ಏನಾಗುತ್ತೆ? ರಿಫ್ಲೆಕ್ಟ್ ಆಗುತ್ತೆ, ಪ್ರಕಾಶಿಸ್ಬೇಕಾದ್ರೆ ಕಣ್ಣಿಂದ ನೋಡ್ಬೇಕಾದ್ರೆ ಈಗ ನೋಡಿದ್ರೆ ಏನ್ ಕಾಣಿಸ್ಬೇಕಾ? ಕಾಲ್ಗೆ ಬೆಳಕು ಕಾಣಿಸ್ಬೇಕು. ನೀವು ಯಾವ ಡೈರೆಕ್ಷನ್ ಹೋಗ್ತಾ ಇದೀರ ಅನ್ನೋದು ನಿಮ್ಗೆ ಗೊತ್ತಾಗ್ಬೇಕು. ಯಾರ ಜೊತೆ ನೀವು ಸೇರ್ತಾ ಇದ್ದೀರಾ ಅಂತ ನಿಮಗೆ ಗೊತ್ತಾಗ್ಬೇಕು. ಯಾರು ನಿಮ್ಗೆ ಮೋಸ ಮಾಡಕ್ ಬರ್ತಾವ್ರ ಅಂತ ನಿಮಗೆ ಗೊತ್ತಾಗ್ಬೇಕು. ಯಾರು ನಿಮಗೆ ವಂಚನೆ ಮಾಡಕ್ ಬರ್ತಾ ಇದಾರೆ ಅನ್ನೋದು ನಿಮಗೆ ಗೊತ್ತಾಗ್ಬೇಕು. ಯಾವಾಗ ಅವ್ರು ಮೋಸ ಮಾಡಿ ಹೋದ್ಮೇಲಲ್ಲ, ಬರಕ್ ಮುಂಚೆನೆ. ಸೊ ವಾಕ್ಯ ನಮ್ಮ ಒಳಗಡೆ ಇದೆ ಅಂದ್ರೆ ಆ ವಾಕ್ಯ ಏನ್ ಮಾಡುತ್ತೆ? ನಮ್ಮ ಒಳಗಡೆ ಲೈಟ್ ನ ಪ್ರೊಡ್ಯೂಸ್ ಮಾಡುತ್ತೆ, ಉತ್ಪತ್ತಿ ಮಾಡುತ್ತೆ ಲೈಟ್ ನ. ಆ ಲೈಟ್ ನ ಉತ್ಪತ್ತಿ ಮಾಡಿದಾಗ ಅದೇನಾಗಬೇಕು? ನಮ್ಮ ಕಣ್ಣಿನ ಮೂಲಕವಾಗಿ ಪ್ರಕಾಶಿಸ್ಬೇಕು. ಆ ಪ್ರಕಾಶಿಸ್ಬೇಕಾದ್ರೆ ನಾವು ಈಗ ಹೋಗೋ ದಾರಿಲ್ಲ ನಮ್ಗೆ ಏನ್ ಕಾಣಿಸ್ಬೇಕು? ಬೆಳಕು. ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ. ಶಾರ್ಟ್ ಡಿಸ್ಟೆನ್ಸ್, ಲಾಂಗ್ ಡಿಸ್ಟೆನ್ಸ್ ಅಂದ್ರೆ ಅರ್ಥ ಏನು? ನಾನು ನಿಂತ್ಕೊಂಡಿರೋ ಜಾಗದಿಂದ ನಾನು ಹೋಗೋ ಜಾಗವರೆಗೂ ಬೆಳಕು ಕಾಣಿಸ್ಬೇಕು. ಎಷ್ಟು ಅರ್ಥ ಆಗ್ತದೆ? ಅಂದ್ರೆ ನಿಮ್ ಲೈಫಲ್ಲಿ ಒಂದು ಕ್ಲಾರಿಟಿ ಇರ್ಬೇಕು. ಕಣ್ಣು ಮುಚ್ಕೊಂಡು ನಂಬೋದಲ್ಲ, ನಾನು ಯಾವ ಡೈರೆಕ್ಷನ್ ಹೋಗ್ತಾ ಇದ್ದೀನಿ, ಯಾವ ಜೊತೆ ಸೇರ್ತಾ, ಇವ್ರ ಜೊತೆ ಸೇರಿದ್ರೆ ನಾನು ಎಲ್ಲಿ ಹೋಗಿ ಸೇರ್ಕಂತೀನಿ, ಇವ್ರ ಜೊತೆ ನಾನು ಮಾತಾಡಕ್ ಸ್ಟಾರ್ಟ್ ಮಾಡಿದ್ರೆ ನನ್ನ ಮಾತು ಎಲ್ಲಿ ಹೋಗಿ ನಿಲ್ಲುತ್ತೆ, ಇವ್ರು ಮಾತಾಡೋದು ಕೇಳಿಸ್ಕೊತಾ ಇದ್ರೆ ಇದು ಎಲ್ಲಿ ಹೋಗಿ ನಿಂತ್ಕೊಳುತ್ತೆ. ಎಲ್ಲಾದ್ರ ಬಗ್ಗೆ ನಿಮ್ಗೆ ಏನಾಗ್ಬೇಕು? ಅರಿವಿರ್ಬೇಕು. ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ನಾನು ಎಲ್ಲೋಗಿ ರೀಚ್ ಆಗ್ತೀನಿ, ಅದು ಎಲ್ಲಾದ್ರ ಬಗ್ಗೆ ನಮ್ಗೆ ಏನಿರ್ಬೇಕು? ಅರಿವಿರ್ಬೇಕು. ಬೆಳಕಿರೋನ್ಗೆ ಅರಿವು ಉಂಟಾಗುತ್ತೆ. ಯಾಕಂದ್ರೆ ಅವ್ನು ಇಲ್ಲಿಂದ ಅಲ್ಲಿವರೆಗೂ ನೋಡ್ತಾನೆ, ಇದು ಎಲ್ಲಿ ಹೋಗಿ ಮುಗಿಯುತ್ತೆ ಅನ್ನೋ ಗೊತ್ತಾಗುತ್ತೆ. ಸೊ ಆ ವಾಕ್ಯ, ನಮ್ಮಲ್ಲಿರುವಂತ ವಾಕ್ಯ ಬೆಳಕನ್ನ ಪ್ರೊಡ್ಯೂಸ್ ಮಾಡ್ಬೇಕಾದ್ರೆ, ಉತ್ಪತ್ತಿ ಮಾಡ್ಬೇಕಾದ್ರೆ ಆ ಬೆಳಕು ಏನ್ ಮಾಡುತ್ತೆ? ಇಲ್ಲಿಂದ ನಮ್ಮ ಕಾಲಿಂದ ನಾವು ಹೋಗೋ ದಾರಿ ನೇರ ಆಗೋದು ಏನ್ ಮಾಡುತ್ತೆ? ಬೆಳಕು ತೋರಿಸುತ್ತೆ. ಸೊ ಇವತ್ತು ವಾಕ್ಯ ಓದೋ ನಿಮಗೆ ಬೇಕಾಗಿರೋದಲ್ಲ ಏನು? ಬೆಳಕು. ವಾಕ್ಯ ಓದೋ ನಮಗೆ ಬೇಕಾಗಿರೋದಲ್ಲ ಏನು? ಬೆಳಕು. ಬೆಳಕು, ಬೆಳಕು. ಎಲ್ಲ ಬಾವಿಡರಿಗೆ ಮಾಡಿ. ಬೆಳಕು, ಬೆಳಕು. ಮತ್ತೆ ಶುರು 5ನೇ ಅಧ್ಯಾಯ 16ನೇ ವಾಕ್ಯ. ಅದರಂತೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ಅದರಂತೆಯೇ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ಆಮೇಲೆ ಹೀಗಾದರೆ ಅವರು ನಿಮ್ಮ ಒಳ್ಳೆ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವಂತ ನಿಮ್ಮ ತಂದೆಯನ್ನ ಕೊಂಡಾಡುವರು. ಇವಾಗ ಬೆಳಕು ಯಾವುದಕ್ಕೆ ಕನೆಕ್ಷನ್ ಮಾಡಿದ್ರೆ ವಾಕ್ಯದಲ್ಲಿ? ನಮ್ಮ ಕ್ರಿಯೆಗಳಿಗೆ, ಒಳ್ಳೆ ಕ್ರಿಯೆಗಳಿಗೆ. ನಿಮ್ಮ ಬೆಳಕು ಏನ್ ಮಾಡ್ಬೇಕಂತೆ? ಜನರ ಮುಂದೆ ಪ್ರಕಾಶಿಸಬೇಕು. ಯಾವುದ್ರ ಮೂಲಕ ಪ್ರಕಾಶಿಸಿದೆ? ನಮ್ಮ ಒಳ್ಳೆ ಕ್ರಿಯೆಗಳ ಮೂಲಕವಾಗಿ ನಮ್ಮ ಬೆಳಕು ಏನಾಗಬೇಕು? ಪ್ರಕಾಶಿಸಬೇಕು. ಇಲ್ಲಿ ನಮಗೆ ಒಳ್ಳೆ ಕ್ರಿಯೆಗಳು ಒಳ್ಳೇದು ಮಾಡಕ್ಕೆ ನಾವು ಮನಸ್ಸಿಲ್ವೇ?
ಎಲ್ಲ ಇಲ್ಲೇ ಇದ್ದೀರಾ? ಒಳ್ಳೇದನ್ನ ಯೋಚನೆ ಮಾಡೇ ಕಷ್ಟ, ಒಳ್ಳೇದನ್ನ ಮಾತಾಡೋದು ಕಷ್ಟ, ಒಳ್ಳೆಯವ್ರನ್ನ ಸಹವಾಸ ಮಾಡೋಕ್ಕೂ ಕಷ್ಟ. ಒಳ್ಳೇದಂದ್ರೇನೆ ಕಷ್ಟ ನಮಗೆ. ಒಳ್ಳೇದನ್ನ ಹೇಳಿದ್ರೆ ಕಷ್ಟ, ಒಳ್ಳೇದಾಗಿ ಗದರಿಸಿದ್ರೆ ಕಷ್ಟ, ಒಳ್ಳೇದಾಗಿರು ಅಂತ ಕರೆಕ್ಷನ್ ಮಾಡಿದ್ರು ಕಷ್ಟ. ಈ ಒಳ್ಳೇದನ್ನ ಪದಕ್ಕೆ ನಮ್ಗೆ ಏನಾಗ್ಬಿಟ್ಟಿದೆ? ಕಷ್ಟ, ತುಂಬಾ ಮನಸ್ಸು ಕಷ್ಟ ಆಗ್ಬಿಟ್ಟಿದೆ. ಆದ್ರೆ ಅದಕ್ಕೆ ಬಂದಾಗ ದೇವ್ರ ವಾಕ್ಯ ಏನ್ ಹೇಳ್ತದೆ? ನಿಮ್ಮ ಬೆಳಕು ಜನರ ಮುಂದೆ ಏನಾಗ್ಬೇಕು? ಪ್ರಕಾಶಿಸ್ಬೇಕು. ನಾನು ಬೆಳಕಿದೆ ಬ್ರದರ್ ಅಂದ್ಬಿಟ್ಟು ನಿಮಗೆ ಇಷ್ಟ ಬಂದಾಗ ಮಾಡಿದ್ರೆ ಜನರು ಏನಂತಾರೆ? ಬೆಳಕಿದೆ ಅಂತಾರ, ಬೈಬಲ್ ಇಟ್ಕೊಂತಾನೆ, ಕಳ್ಳನ್ ತರ ಬರ್ತಾನೆ ಅಂತ. ನಿಮ್ಮ ಮೂಲಕವಾಗಿ ದೇವರ ಹೆಸರು ಏನಾಗುತ್ತೆ? ದೂಷಣೆ ಗಿಡ. ಸೊ ನಿಮ್ಮಲ್ಲಿರುವಂತ ಬೆಳಕು, ದೇವರು ಬೆಳಕಾಗಿದ್ದಾರೆ, ಆತನ ಬೆಳಕು ನಮ್ಮ ಮೇಲೆ ಪ್ರಕಾಶಿಸ್ತಾ ಇದೆ. ನಾವು ಲೋಕಕ್ಕೆ ಬೆಳಕಾಗಿದ್ದೀವಿ. ನಮ್ಮ ಕಣ್ಣು ದೇಹಕ್ಕೆ ಬೆಳಕಾಗಿದೆ. ನಮ್ಮಲ್ಲಿ ದೇವ್ರ ವಾಕ್ಯ ಇದೆ. ಆ ವಾಕ್ಯ ಏನ್ ಮಾಡ್ತಾ ಇದೆ? ಬೆಳಕು ಆರೋಗ್ಯದಂಗೆ ಉರಿಸ್ತಾನೇ ಇದೆ. ಉರಿಸ್ತಾ ಇರ್ಬೇಕಾದ್ರೆ ಅದ್ರ ಒಳಗಡೆ ಒಂದು ಲೈಟ್ ಪ್ರೊಡ್ಯೂಸ್ ಆಗ್ತಾ ಇದೆ, ಬೆಳಕು ಪ್ರೊಡ್ಯೂಸ್ ಆಗ್ತಾ ಇದೆ. ಆ ಪ್ರೊಡ್ಯೂಸ್ ಆಗ್ತಾ ಇರೋ ಬೆಳಕು ಜನರ ಮುಂದೆಗಡೆ ಉತ್ಪತ್ತಿ ಆಗ್ತಾ ಇರುವಂತ ಬೆಳಕು ಏನಾಗಬೇಕು? ಜನರ ಮುಂದೆ ಅದು ಯಾವ್ದ್ರ ಮೂಲಕ ಕಾಣಲ್ಪಡಬೇಕು? ನಿಮ್ಮ ಕ್ರಿಯೆ, ಒಳ್ಳೆ ಕ್ರಿಯೆಗಳು. ಆದ್ರೆ ವಿಶ್ವಾಸಗಳಲ್ಲಿ ಇದೇ ಕೊರತೆ ಇರೋದು. ಉಪವಾಸ ಮಾಡ್ತಾರೆ ಸೂಪರ್ ಆಗಿ, ಪ್ರಾರ್ಥನೆ ಮಾಡ್ತಾರೆ ಸೂಪರ್, ಆಟ ಆಡ್ತಾರೆ ಸೂಪರ್, ಸುವಾರ್ತೆ ಹೇಳ್ತಾರೆ ಸೂಪರ್, ಬಟ್ ಅವ್ರ ಒಳ್ಳೆ ಕ್ರಿಯೆಗಳು ನೋಡೋದೇ ತುಂಬಾ ಕಷ್ಟ. ಒಳ್ಳೆ ಕ್ರಿಯೆಗಳು ಕಾಣಿಸೋದು. ಒಳ್ಳೆ ಕ್ರಿಯೆಗಳಂದ್ರೆ ಏನೇನು ನಿಮ್ ಪ್ರಕಾರ? ಸಂತೋಷವಾಗಿರೋದು, ನೆಮ್ಮದಿಯಿಂದ ಇರೋದು, ಕೋಪ ಮಾಡ್ಕೊಳ್ಳೋದು, ಕ್ಷಮಿಸೋದು, ಕೋಪ ಮಾಡ್ಕೊಳ್ತಾರೆ, ಸಿಟ್ಟು ಮಾಡ್ಕೊಳ್ತಾರೆ, ಚಾಟಿ ಹೇಳ್ತಾರದು. ಆಮೇಲೆ ಚಾಟಿ ಹೇಳ್ತಾರದು, ಒಬ್ರ ಬಗ್ಗೆ ಒಬ್ರು ದೂಷಣೆ ಮಾಡದೇ ಇರೋದು, ಸುಳ್ಳು ಹೇಳ್ದಿರೋದು, ಅವ್ರ ಕತೆ ಇವ್ರ ಹತ್ರ ಹೇಳ್ದಿರೋದು, ಅವ್ರ ಕತೆ ಇವ್ರ ಕತೆ ಅವ್ರ ಹತ್ರ ಹೇಳ್ದಿರೋದು, ಕೆಟ್ಟ ಮಾತಾಡದೇ ಇರೋದು, ಮೂಸುತ್ತೆ ಇರೋದು, ಸೋಂಬೇರಿ ತರ ಮಲಗಿರೋದು, ದೆವ್ವ ಹಿಡಿದಿರೋ ತರ ಹೊಟ್ಟೆ ತುಂಬ ಊಟ ಮಾಡೋದು, ಊಟ ಮಾಡ್ದೇನೆ ಇರೋದು, ಮೂತಿ ಕೂದಿಸ್ಕೊಳ್ಳೋದು, ಇದೆಲ್ಲ ಯಾವುದು? ಹಠ ಮಾಡೋದು. ಸ್ಟಬ್ಬನ್ ಅಂದ್ರೆ ಏನಂತಾರೆ? ಇದೆಲ್ಲ ಏನು? ಇದೆಲ್ಲ ಏನ್ ಹೇಳ್ರಿ? ಇದೆಲ್ಲ ಕೆಟ್ಟದು. ಬಟ್ ಆಗ ಅದ್ರ ಬದಲಾಗಿ ಜನರಿಗೆ ಏನ್ ಕಾಣಿಸ್ಬೇಕು? ನಮ್ಮ ಮೂಲಕವಾಗಿ ಒಳ್ಳೆ ಕ್ರಿಯೆಗಳು ಕಾಣಲ್ಪಡ್ಬೇಕು. ಒಳ್ಳೆ ಕ್ರಿಯೆಗಳು ಕಾಣಲ್ಪಡ್ಬೇಕು. ಆದ್ರೆ ಒಳ್ಳೆ ಕ್ರಿಯೆಗಳು, ಒಂದ್ ವಾರ ಉಪವಾಸ ಮಾಡಿದೀರಾ, ನಾಳೆಯಿಂದ ನಿಮ್ಗೆ ಒಳ್ಳೆ ಕ್ರಿಯೆಗಳು ನಿಮ್ಗೆ ಕಾಣಿಸ್ಬಿಡುತ್ತಾ? ಅವೆಲ್ಲ ಆಟೋಮೆಟಿಕ್ ಕಾಣಿಸ್ಬಿಡ್ತಾವ? ಅದನ್ನ ಮಾಡ್ಬೇಕಾಗಿರೋದು ಯಾರು? ನಿಮ್ಮಲ್ಲಿರುವಂತ ಬೆಳಕನ್ನು ಉಪಯೋಗ ಮಾಡಿ ಜನರಿಗೆ ಏನ್ ತೋರಿಸ್ಬೇಕು? ನೀವು ನಿಮ್ಮಲ್ಲಿರುವಂತ ಒಳ್ಳೆ ಕ್ರಿಯೆಗಳನ್ನ ತೋರಿಸಿ, ಆ ಒಳ್ಳೆ ಕ್ರಿಯೆಗಳ ಮೂಲಕವಾಗಿ ದೇವರ ಬೆಳಕನ್ನು ಏನ್ ಮಾಡಬೇಕು? ಪ್ರಕಾಶಿಸಬೇಕು. ಒಳ್ಳೆ ಕ್ರಿಯೆಗಳೇನು? ಏನು ಒಳ್ಳೆ ಕ್ರಿಯೆ? ಇವೆಲ್ಲ ಪ್ರಕಾಶಿಸ್ತಾ ಇದೆ ನಿಮ್ಮ ಒಳಗಡೆ. ಗೌರವಿಸೋದು, ಇದೆಲ್ಲ ಪ್ರಕಾಶಿಸ್ತಿದೆ ಒಳ್ಳೆ ಕ್ರಿಯೆಗಳು. ಕೇಳಿ ಭಕ್ತದೇವರಿಗೆ, ಒಳ್ಳೆ ಕ್ರಿಯೆಗಳು ಪ್ರಕಾಶಿಸ್ತಾ ಇದೆಯಾ? ಇನ್ನೊಂದ್ಸರಿ ಕೇಳಿ, ಒಳ್ಳೆದಕ್ಕೆ ಲೈಟ್ ಜಾಸ್ತಿ ಇದೆಯಾ, ಕೆಟ್ಟದಕ್ಕೆ ಲೈಟ್ ಜಾಸ್ತಿ ಇದೆಯಾ? ಸೊ ನಮ್ಮನ್ನ ಏನ್ ಮಾಡ್ತಾ ಇದೆ? ನಮ್ಮಲ್ಲಿರುವಂತ ಕತ್ಲೆ ನಮ್ಮ ಬೆಳಕನ್ನ ಮುಸ್ಕಾಗ್ತಾ ಇದೆ. ನೆನ್ನೆ
ವಾಕ್ಯ. ಅದಿಲ್ಲಿ ವಾಕ್ಯವಿತ್ತು, ಅದೆಲ್ಲ ಒತ್ತಿ ಬರ್ಬೇಕಾದ್ರೆ ಆತನಲ್ಲಿ ಬೆಳಕಿತ್ತು, ಆ ಬೆಳಕು ಪ್ರಕಾಶಿಸಿತ್ತು, ಆ ಕತ್ತಲು ಅದನ್ನ ಮುಸ್ಕಲಿಲ್ಲ, ಮರೆಮಾಚಕ. ಸೊ ನಮ್ಮಲ್ಲಿರುವಂತ ಬೆಳಕನ್ನ ಕತ್ತಲೆ ಏನ್ ಮಾಡ್ಬಾರ್ದು, ಮುಚ್ಚಬಾರ್ದು. ನಿಮ್ಮಲ್ಲಿರುವಂತ ಬೆಳಕನ್ನ ಕತ್ತಲು ಮುಸ್ಕಾಕ್ಬಾರ್ದು, ಮುಚ್ಚಾಕ್ಬಾರ್ದು. ಅಂದ್ರೆ ನಿಮ್ಮಲ್ಲಿರುವಂತಹ ದುಃಖ, ನಿಮ್ಮಲ್ಲಿರುವಂತಹ ಸಂತೋಷವನ್ನ ಮುಸ್ಕಾಕ್ಬಾರ್ದು. ನಿಮ್ಮಲ್ಲಿ ದುಃಖ ಪಡಕ್ ಆಗ್ತಾ ಇದೆ ಅಂದ್ರೆ ನಿಮ್ ಕೈಯಲ್ಲಿ ಸಂತೋಷ ಪಡಕ್ಕೂ ಆಗುತ್ತೆ. ನಿಮ್ ಕೈಯಲ್ಲಿ ಕಣ್ಣೀರ್ ಇಡಕ್ ಆಗತ್ತೆ ಅಂದ್ರೆ ನಗ್ನಗ್ತಾ ಬಾಳಕ್ಕೂ ಆಗುತ್ತೆ. ನಿಮ್ ಕೈಯಲ್ಲಿ ಸಾಲ ಮಾಡಕ್ ಆಗತ್ತೆ ಅಂದ್ರೆ ನಿಮ್ ಕೈಯಲ್ಲಿ ಸಮೃದ್ಧಿಯಾಗಿ ಬಾಳಕ್ಕೂ ಆಗುತ್ತೆ. ನಿಮ್ ಕೈಯಲ್ಲಿ ಜಗಳ ಮಾಡಕ್ ಆಗುತ್ತೆ ಅಂದ್ರೆ ನಿಮ್ ಕೈಯಲ್ಲಿ ಸಮಾಧಾನವಾಗಿ ಬದುಕಕ್ಕೂ ಆಗುತ್ತೆ. ಸುಳ್ಳು ಹೇಳಕ್ ಬರುತ್ತೆ ಅಂದ್ರೆ ನಿಜ ಹೇಳಕ್ಕೂ ಬರುತ್ತೆ. ಆದ್ರೆ ನಮ್ಗೇನು ನಂಬಿಕೆ ಅಂದ್ರೆ ಕೆಟ್ಟದ್ ಮಾತ್ರ ನನ್ ಕೈಯಲ್ಲಿ ಮಾಡಕ್ಕಾಗುತ್ತೆ, ಒಳ್ಳೇದ್ ಮಾಡೋ ಅಂದ್ರೆ ನನ್ ಕೈಯಲ್ಲಿ ಆಗಲ್ಲ. ಕ್ಷಮಿಸಿ ಅಂದ್ರೆ ಆಗಲ್ಲ. ಅವ್ರ ಹತ್ರ ಮಾತಾಡ್ರಿ ಅಂದ್ರೆ ಅದಕ್ಕೆ ಮಾತಾಡಕ್ಕಾಗುತ್ತೆ. ಅವರೆಲ್ಲ ಹಂಗೆಲ್ಲ ಮಾಡ್ರು, ಅದ್ ಹಿಂಗ್ ಮಾಡ್ಬೇಕು, ಹೋಗ್ಬೇಕಾಯ್ತು, ಮಾತಾಡ್ಬೇಕಾಯ್ತು ಅಂತ. ಅಂದ್ರೆ ಕೆಟ್ಟದ್ದು ನಮ್ಗೆ ಮಾಡೋದು ತುಂಬಾ ಈಸಿ, ಆದ್ರೆ ಒಳ್ಳೇದು ಮಾಡೋದ್ರೆ ನಮ್ಗೆ ತುಂಬಾ ಕಷ್ಟ. ಅದಕ್ಕೆ ನಿಮ್ ಜೀವನದಲ್ಲಿ ಬೆಳಕು ಪ್ರಕಾಶಿಸಕ್ ಆಗ್ತಾ ಇಲ್ಲ, ಒಳ್ಳೇದು ಜಾಸ್ತಿ ನಿಮ್ ಜೀವನಗಳಲ್ಲಿ ಕಾಣಿಸ್ತಾ ಇಲ್ಲ. ಯಾಕೆಂದ್ರೆ ಒಳ್ಳೇದಕ್ಕೆ ಸಂಬಂಧಪಟ್ಟಿರೋದು, ಬೆಳಕಿಗೆ ಸಂಬಂಧಪಟ್ಟಿರೋದು ನೀವು ಅನುಭವಿಸಕ್ಕೆ ಏನಕ್ಕೆ ಆಗ್ತಾ ಇಲ್ಲ ಅಂದ್ರೆ ನಿಮ್ಮ ಕ್ರಿಯೆಗಳಲ್ಲಿ ಬೆಳಕು ಇಲ್ಲ. ಕತ್ತಲಿಗೆ ಸಂಬಂಧಪಟ್ಟಂತ ಕ್ರಿಯೆಗಳನ್ನ ನೀವೇನ್ ಮಾಡ್ತಾ ಇದ್ರಾ, ಈಸಿಯಾಗಿ ಮಾಡ್ತಾ ಇದ್ರಾ. ಬೆಳಕಿಗೆ ಸಂಬಂಧಪಟ್ಟಿರೋ ಕ್ರಿಯೆಗಳನ್ನ ಮಾಡಕ್ಕೆ ತುಂಬಾ ಕಷ್ಟ ಪಡ್ತಾ ಇದ್ರು. ಇವತ್ತು ನಾವು ಕಲಿಬೇಕಾಗಿರೋದೇನು, ನಿಮ್ಮಲ್ಲಿರುವಂತ ಬೆಳಕು ನಿಮ್ಮ ಕ್ರಿಯೆಗಳ ಮೂಲಕವಾಗಿ ಪ್ರಕಾಶಿಸಬೇಕು. ಅದು ಪ್ರಕಾಶಿಸಬೇಕಾದ್ರೆ ನಿಮ್ಮ ಸುತ್ತಲೂ ಇರುವಂತ ಜನರು, ಸುತ್ತಲೂ ಇರುವಂತ ಜನರು ಆ ಬೆಳಕನ್ನ ನೋಡ್ಬೇಕು. ನಿಮ್ಮಲ್ಲಿರುವಂತ ಕತ್ಲು, ನಿಮ್ಮಲ್ಲಿರುವಂತ ಬೆಳಕನ್ನ ಅದೇ ಅವಾಗಲೇ ಓದಿದ್ ಮತ್ತೆ ಕಣ್ಣೂ ಕೆಟ್ಟದಾದ್ರೆ ಅಂದ್ರೆ ನಿಮ್ಮ ನೀವು ಕೆಟ್ಟೋಗ್ತಾರೆ, ನಿಮ್ಮನ್ನ ನೀವು ಕಾಪಾಡ್ಕೋಬೇಕು. ಯಾರೋ ಬಂದು ದ್ವೇಷ ಮಾಡ್ತಾರೆ, ಆ ದ್ವೇಷದಿಂದ ನಿಮ್ಮನ್ನ ನೀವು ಕೆಡಿಸ್ಕೋಬಹುದು. ಯಾರೋ ಬಂದು ಹೊಟ್ಟೆ ಕಿಚ್ಚು ಪಡ್ತಾರೆ, ಆ ಹೊಟ್ಟೆ ಕಿಚ್ಚನ್ನ ಮನ್ಸಿಗೆ ಹಾಕೊಂಡು ನಿಮ್ಮನ್ನ ನೀವು ಕೆಡಿಸ್ಕೋಬಹುದು. ನಮ್ಮ ಪ್ರಾಬ್ಲಮ್ ಏನಂದ್ರೆ ಬೇರೆಯವ್ರ ಮೂಲಕವಾಗಿ ನಮ್ಮನ್ನ ನಾವು ಕೆಡಿಸ್ಕೊಂತೀವಿ. ನಮ್ಮ ವಿದ್ಯೆನ ಕೆಡಿಸ್ಕೊಂತೀವಿ, ನಮ್ಮ ನೆಮ್ಮದಿನ ಕೆಡಿಸ್ಕೊಂತೀವಿ, ನಾವು ತಿನ್ನೋ ಊಟನ ಕೆಡಿಸ್ಕೊಂತೀವಿ, ನಮ್ಮ ಮನೇಲಿ ಹೋಗಿ ನಮ್ಮ ಸಮಾಧಾನ ಕೆಡಿಸ್ಕೊಂತೀವಿ, ಸಂತೋಷಗಳನ್ನ ಕೆಡಿಸ್ಕೊಂತೀವಿ, ನೆಮ್ಮದಿನ ಕೆಡಿಸ್ಕೊಂತೀವಿ, ಆರೋಗ್ಯನ ಕೆಡಿಸ್ಕೊಂತೀವಿ. ಎಲ್ಲ ಯಾವ್ದ್ರ ಮೂಲಕ ಕೆಡಿಸ್ಕೊಂತೀವಿ ಹೇಳ್ರಿ, ಬೇರೆಯವ್ರ ಮೂಲಕ. ಅವ್ರು ಮಾಡಿರೋದಕ್ಕೋಸ್ಕರವಾಗಿ ನಮ್ಮನ್ನ ನಾವು ಹಾಳು ಮಾಡ್ಕೊಂಡ್ಬಿಡ್ತೀವಿ, ನಮ್ಮನ್ನ ನಾವು ಕೆಡಿಸ್ಕೊಂಡ್ಬಿಡ್ತೀವಿ. ಇವತ್ತು ನಿಮ್ಮ ಕಣ್ಣು ಹಾಳಾಗೋದ್ರೆ, ಕೆಟ್ಟದಾದ್ರೆ ನಿಮ್ಮ ಶರೀರ ಏನಾಯ್ತದೆ, ಕೆಟ್ಟದಾಗ ಕತ್ಲಾಗುತ್ತೆ ಮೂಲಕ. ಇವತ್ತು ಜನರಿಗೆ ಒಳ್ಳೇದೇ ಮಾಡಬೇಕು, ಜನರ ನಮ್ಮ ಕ್ರಿಯೆಗಳ ಮೂಲಕವಾಗಿ ದೇವರ ಬೆಳಕು ಪ್ರಕಾಶಿಸಬೇಕು. ಅಟ್ ದ ಸೇಮ್ ಟೈಮ್ ನಾವು ಕೆಟ್ಟೋಗ್ದಾರಂಗೆ ಕಾಪಾಡಬೇಕು, ನಾವು ಕೆಡದಿರಂಗೆ ನಮ್ಮನ್ನು ನಾವು ಕಾಪಾಡಬೇಕು. ಸುತ್ತಲೂ ಇರುವಂತ ಯಾವುದು ನಮ್ಮನ್ನು ಕೆಡಿಸ್ತಾ ಇರಂಗೆ ನಮ್ಮನ್ನ ಏನ್ ಮಾಡ್ಬೇಕು, ನಮ್ಮನ್ನು ನಾವು ಕಾಪಾಡಬೇಕು. ಇವತ್ತು ಏನ್ ನಮ್ಮನ್ನ ಕೆಡಿಸೋದು ಹೇಳಿ, ಇವ್ರು ಬಂದು ಏನೋ ಕತೆ ಹೇಳ್ತಾರೆ, ಆ ಮಾತು ನಮ್ಮನ್ನು ಕೆಡಿಸುತ್ತೆ. ಯಾರೋ ಬಂದು ಏನೋ ತೋರಿಸ್ತಾರೆ, ಅದು ನಮ್ಮನ್ನ ಕೆಡಿಸುತ್ತೆ. ಯಾರೋ ಬಂದು ಏನೋ ಕತೆ ಹೇಳ್ತಾರೆ, ಅದು ನಮ್ಮನ್ನ ಕೆಡಿಸುತ್ತೆ. ಯಾರೋ ಬಂದು ಎಲ್ಗೋ ಕರ್ಕೊಂಡು ಹೋಗ್ತಾರೆ, ಅದು ನಮ್ಮನ್ನ ಕೆಡಿಸುತ್ತೆ. ಯಾರೋ ಏನೋ ತಿನ್ನಕ್ ಕೊಡ್ತಾರೆ, ಅದು ನಿಮ್ಮನ್ನ ಕೆಡಿಸುತ್ತೆ. ಯಾವುದೋ ಒಂದು ಟೇಸ್ಟ್ ಬಿಡಿಸ್ಬಿಡ್ತಾರೆ ಅನ್ಕೊಳ್ಳಿ. ಲೈಫಲ್ಲಿ ತಿಂದೇ ಇರಲ್ಲ ಅವರು, ಫಸ್ಟ್ ಟೈಮ್ ತಿಂದಿರ್ತಾರೆ, ಅದಕ್ಕೆ ಅಡಿಕ್ಷನ್ ಆಗಿರ್ತಾರೆ. ಏನ್ ಕೆಡ್ಸೋದು ನಿಮ್ಮನ್ನ ಹೇಳ್ರಿ? ಐಡಿಯಾಗಳು, ಪ್ಲಾನ್ಗಳು, ಆಲೋಚನೆಗಳು, ಆಸೆಗಳು, ಇವೆಲ್ಲ ಆಸೆ ತೋರ್ಸೋದು ಯಾರೋ? ನಿಮ್ಗೆ ಬರುತ್ತೆ ಒಳಗಡೆ ಆಸೆ. ಯಾರೋ ಬಂದು ತೋರಿಸಿರೋ ಆಸೆಗೆ ನೀವೇನ್ ಮಾಡ್ತೀರಾ? ನೀವು ಬಲಿಯಾಗಿ ಕೆಟ್ಟೋಗ್ತೀರಾ. ನಮ್ಮನ್ನ ಹಾಳು ಮಾಡ್ತಾ ಇರೋದು, ನಮ್ಮನ್ನು ಕೆಡಿಸ್ತಾ ಇರೋದೇ ಜನರು ಕೊಡುವ ಐಡಿಯಾಗಳು, ಜನರು ಕೊಡುವ ಮಾತುಗಳು, ಜನರು ಹೇಳೋ ಮಾತುಗಳು, ಜನರು ಕೊಡೋ ಇನ್ಫಾರ್ಮೇಶನ್ಗಳು, ಜನರು ಕೊಡುವಂತ ಆಲೋಚನೆಗಳು, ಅವ್ರ ಜೊತೆ ನಾವು ಮಾಡ್ತಾ ಇರೋ ಸಹವಾಸಗಳು.
ಅದೇ ನಮ್ಮನ್ನ ಏನ್ ಮಾಡ್ತಾ ಇದೆ? ಕೆಡಿಸ್ತಾ ಇದೆ. ನಮ್ಮಲ್ಲಿರುವಂತ ಒಳ್ಳೆ ಕ್ರಿಯೆಗಳ ಮೂಲಕವಾಗಿ ಅವ್ರ ಜೀವನದಲ್ಲಿ ಬೆಳಕು ಬರ್ಬೇಕಾಗಿರೋದು ಇಲ್ಲಿ ಉಲ್ಟಾ ಆಗ್ಬಿಟ್ಟಿದೆ. ಅವ್ರ ಮುಖಾಂತರ ನಮ್ಮ ಜೀವನದಲ್ಲಿ ಕತ್ತು ಬಂತು. ಕರೆಕ್ಟ್. ಅವ್ರ ಮೂಲಕವಾಗಿ ನಮ್ಮ ಜೀವನದಲ್ಲಿ ನಾವ್ ಏನ್ ಬಂದ್ಬಿಟ್ಟಿದೆ? ಕತ್ಲು ಮುಸ್ಕಾಕ್ಬಿಟ್ಟಿದೆ. ಅಲ್ಲ, ಅವ್ರ ಲೈಫಲ್ಲಿ ಇರೋ ದರಿದ್ರ ನಿಮ್ಮ ಮನೆಗೆ ಬರೋದೇನು? ನಾವು ಕೇಳಿಸ್ಕೊಂಡಿರ್ತೀವಲ್ಲ. ಅವ್ರ ಮನೇಲಿರೋ ಅಸಮಾಧಾನ ನಿಮ್ಮ ಮನೆಗೆ ಬರೋದೇನು? ಅವ್ರ ಮನೇಲಿರೋ ದುಃಖ ನಿಮ್ಮ ಮನೆಗೆ ಯಾಕೆ ಬರ್ಬೇಕು? ಅವ್ರ ಮನೇಲಿರೋ ದ್ವೇಷ ನಿಮ್ಮ ಮನೆಗೆ ಯಾಕೆ ಬರ್ಬೇಕು? ನಾವು ನೋಡಿ ಕೇಳಿಸ್ಕೊಂಡು ಯಾಕೆ ನಿಮ್ಮ ಮನೇಲಿರೋ ಸಮಾಧಾನ ಯಾಕೆ ಅವ್ರ ಮನೆಗೆ ಹೋಗಲ್ಲ? ಅದಕ್ಕೆ ನಾವು ಆಶಿಸ್ತಾ ಇರಲ್ಲ. ಅವ್ರು ತಗೋತಾ ಇಲ್ಲ, ನಾವು ತಗೊಳ್ತೇವೆ. ಇವಾಗ ಕೆಟ್ಟವ್ರಿಗೆ ಹೋಗಿ ಹೇಳ್ರಿ, ಬ್ರದರ್ ಸಿಸ್ಟರ್ ಒಳ್ಳೆಯವ್ರಾಗಿ ಬದುಕ್ರಿ, ತಗಂತಾರ ಅವರು? ನೀವ್ ಹೇಳೋ ಒಳ್ಳೇದು ಯಾವ್ದು ತಗೊಳಲ್ಲ. ಅದೇ ಅವ್ರು ಬಂದು ನಿಮ್ಮ ಹತ್ರ ನಿಮ್ ಬಗ್ಗೆ ಅವ್ರು ಹಂಗಂದಿರಂತ ತಕ್ಷಣನೇ ಅವ್ನು ಎಷ್ಟೇ ನೀಚವಾಗಿರೋ ಕೆಟ್ಟವನಾಗ್ಲಿ ಅವ್ನ ಮಾತನ್ನ ನಂಬ್ಬಿಡ್ತೀರ. ಅವ್ನು ಎಷ್ಟೇ ಕೆಟ್ಟವನಾಗಿರ್ಲಿ, ಅವ್ನು ಕೊಡೋ ಕೆಟ್ಟ ಇನ್ಫಾರ್ಮೇಶನ್ ನೀವೇನ್ ಮಾಡ್ಬಿಡ್ತೀರಾ? ಈಸಿಯಾಗಿ ರಿಸೀವ್ ಮಾಡ್ಬಿಡ್ತೀರಾ. ಬಟ್ ನೀವು ಕೊಡೋ ಒಳ್ಳೆ ಇನ್ಫಾರ್ಮೇಶನ್ ನಾವು ಈಸಿಯಾಗಿ ರಿಸೀವ್ ಮಾಡಲ್ಲ. ಇದೇ ನಿಮ್ಗೂ ಅವ್ರಿಗಿರೋ ಡಿಫ್ರೆನ್ಸ್. ಅವ್ನಿಗೆ ಏನ್ ತಗೊಬೇಕು ಏನ್ ತಗೊಬಾರ್ದು ಅವ್ನಿಗೆ ಗೊತ್ತು. ಬಟ್ ನಿಮಗೆ ಏನ್ ತಗೊಬೇಕು ಏನ್ ತಗೊಬಾರ್ದು ಅನ್ನೋದು ಗೊತ್ತಿಲ್ಲ. ಕೆಟ್ಟವ್ನು ಗೊತ್ತು ಒಳ್ಳೇದು ಯಾವ್ದು ನಾನು ತಗೋಬಾರ್ದು ಅಂತ. ಆದ್ರೆ ಒಳ್ಳೆಯವ್ರು ಗೊತ್ತಿಲ್ವೇ ಒಳ್ಳೆ ತಗೋಬಾರ್ದು ಅಂತ. ಒಳ್ಳೆಯವ್ರು ಗೊತ್ತಿಲ್ಲ ಕೆಟ್ಟದನ್ನ ಯಾವ್ದು ನಾವು ತಗೋಬಾರ್ದು ಅಂತ. ಕೆಲಸ ಮಾಡಲ್ಲ, ಅವನು ಯಾವಾಗಲೂ UPS ಅಕೌಂಟ್ ನಾವು ಒರಿಜಿನಲ್ ಲೈಟ್ ಇದ್ರು ಲೈಟ್ ಆಫ್ ದಿಸ್ ಇಸ್ ಡಿಫರೆನ್ಸ್. ಎಲ್ಲೆಲ್ಲಿ ಇದ್ದೀರಾ? ಅರ್ಥ ಆಗ್ತಾ ಇದ್ಯಾ? ತಲೆ ಹೋಗ್ತಾ ಇದ್ಯಾ? ಜಾಸ್ತಿ ಖರ್ಚಾಗ್ಬಾರ್ದು. ನೀವೆಲ್ಲ ಯಾರು ಒಳ್ಳೆಯವರ ಕೆಟ್ಟವರ? ಯಾರು ನೀವು? ಕೆಟ್ಟವ್ರಿಗೆ ಸಪೋರ್ಟ್ ಮಾಡುವಂತ ಒಳ್ಳೆಯವರ? ಬೇರೆ ಹೇಳೋದನ್ನ ಕೇಳಿಸ್ಕೊಳ್ಳ ಮುಕ್ಕಾಲು ಭಾಗ ನಮ್ಮನ್ನ ಹಾಳು ಮಾಡ್ತಾರಲ್ಲೇ ಬೇರೆಯವ್ರದೇ ಕತೆಗಳೇ. ನಮಗ್ ನೋವಾಗ್ತಾ ಇರೋದು ಹೊರಗಡೆಯಿಂದಾನೆ, ನಾವು ಬಾಧೆ ಆಗ್ತಿರೋದೇ ಹೊರಗಡೆಯಿಂದಾನೆ, ನಾವು ಕಣ್ಣೀರ್ ಆಗ್ತಿರೋದಲ್ಲ ಹೊರಗಡೆಯಿಂದಾನೆ, ನಾವು ಊಟ ಮಾಡದೇ ಇರೋದು ಅವ್ರ ಮಾತುಗಳು ಕೇಳಿಸ್ಕೊಂಡೆ. ಅಷ್ಟು ಅವ್ರ ಮಾತುಗಳು ನಮ್ಗೆ ಯಾಕೆ? ಬೇರೆಯವ್ರ ಇಂಪ್ಯಾಕ್ಟ್ ನಮ್ಮ ಮೇಲಿದೆ. ಪರಿಣಾಮ ನಾವಷ್ಟು ಒಳಗಾಗ್ಬಿಡ್ತೀವಿ. ಅವ್ರಿಗೆ ಹೇಳಿ ಅಷ್ಟು ಡೀಪಾಗಿ ಹೊರಟೋಗ್ತೀವಿ. ಅವ್ರಿಗೆ ಕೇಳಿ ಬಿಟ್ಟು ಬಿಡಲ್ಲ. ಅವ್ರು ಹೇಳೋ ಮಾತುಗಳು ಕೇಳಿಸ್ಕೊಂಡು ನಿಮ್ಮ ಒಳಗಡೆ ಆ ಇನ್ಫಾರ್ಮೇಶನ್ ಎಷ್ಟು ತೋರಿಸ್ತೀರಾ? ಅವ್ರು ಹೇಳೋಗಿರ್ತಾರೆ. ನಾವು ಆ ಕೋಪ ಅವ್ರು ಬಂದು ಕೋಪ ಬರ್ಸ್ಬಿಟ್ಟು ಹೋಗ್ಬಿಡ್ತಾರೆ. ಆ ಕೋಪ ಬರ್ಸ್ಬಿಟ್ಟು ಅವ್ರು ಹೋದ್ಮೇಲೂ ಈ ದೀಪ ಏನಾಗ್ತಾ ಇರುತ್ತೆ? ವರ್ಷಗಟ್ಟಲೆ ಉರಿತಾ ಇರುತ್ತೆ. ಯಾವ್ದು ಉರಿತಾ ಇರ್ತೇವೆ? ಆ ಕೋಪ ಅನ್ನೋ ದೀಪ ಏನ್ ಮಾಡ್ತಾ ಇರ್ತಾರೆ? ಉರಿಸ್ಬಿಟ್ಟು ಹೋಗ್ಬಿಡ್ತಾರೆ. ನೀವು ಅದನ್ನ ಆರೋಗ್ಯರಂಗೆ ನೀವೇನ್ ಮಾಡ್ತಾ ಇರ್ತೀರಾ? ಆರೋಗ್ಯರಂಗೆ ಎಲ್ಲ ಸುತ್ತಲೂ ಪ್ರೊಟೆಕ್ಷನ್ ಮಾಡಿ ಕಾಪಾಡ್ತಾರೆ, ಉರಿಸ್ತಾನೆ ಇರ್ತೀರಿ. ಯಾರೋ ಬಂದು ಹೊಟ್ಟೆ ಉರಿ ಪಡಿಸ್ಬಿಟ್ಟು ಹೋಗ್ಬಿಡ್ತಾರೆ. ನೀವೇನ್ ಮಾಡ್ತೀರಾ? ಹೊಟ್ಟೆ ಉರಿ ಆರೋಗ್ಯರಂಗೆ ಕಾಯ್ತಾನೆ ಇರ್ತೀರ. ಹೊಟ್ಟೆ ಉರಿ ಯಾರೋ ಬಂದು ದ್ವೇಷ ಪಡಿಸ್ಬಿಟ್ಟು ಹೋಗ್ಬಿಡ್ತಾರೆ. ಅದ್ರ ದ್ವೇಷ ಆರೋಗ್ಯದಲ್ಲಿ ಕಾಪಾಡ್ಕೊಡೋದು ಯಾರು? ಮುಖ ನೋಡ್ಕೊಂಡು ಹೇಳ್ರಿ. ನಾವೇ ಯಾವಾಗ್ಲೂ ಆರೋಗ್ಯಕ್ಕಾಗಿ ಎಲ್ಲ ಕೆಟ್ಟದ್ದು ನಮ್ಮಲ್ಲಿ. ಆದ್ರೆ ಅದನ್ನ ಆರೋಗ್ಯನ ಕಾಪಾಡಿ 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 ವರ್ಷ ಗಟ್ಟಲೆ ಉರ್ಸಿ 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 ನೀವು ಉರ್ದೋಗಿ ಎಲ್ಲರನ್ನೂ ಉರ್ಸಿ ಅವ್ನಿಗೆ ಆಶ್ಚರ್ಯ ಆಗ್ಬೇಕು, ಯಾವತ್ತು ಉರ್ಸಿದ್ದು ಇನ್ನೂ ಉರಿತೈತಲ್ಲ ಅಂತ. ಅವ್ನು ಹೇಳ್ತಾನೆ ಚೆನ್ನಾಗಿ ಆಗ್ಬಿಟ್ಟು ಅವಾಗ ಬರ್ತಾನೆ, ನಾನ್ ನಿನಗೆ ಉರ್ಸ್ಬಿಟ್ಟು ನಾನ್ ಚೆನ್ನಾಗಿ ಆಗ್ಬಿಟ್ಟೆ, ನೀನ್ ಉರ್ಸ್ಕೊಂಡು ನೀನು ಹಾಳಾಗ್ತಾ ಇದೆಯಾ ಅಂತ. ನಮ್ಗೆ ಇದೇ ಪ್ರಾಬ್ಲಮ್.
ವಿಶ್ವಾಸಗಳು ಹಿಂಗೆ ಹಾಳಾಗೋದು. Yes. ಅವ್ರ ವಿಶ್ವಾಸನ ಯಾರು ಹಾಳು ಮಾಡೋಕ್ಕಾಗಲ್ಲ. ಅವರೇ ಅವ್ರ ದೀಪನ ಅವರೇ ಪ್ರೊಟೆಕ್ಟ್ ಮಾಡ್ಕೋತಾ ಇದ್ದಾರೆ. ಒಳ್ಳೆ ದೀಪ ಉರ್ಸೋ ಬದಲು ಕೆಟ್ಟ ದೀಪ ಕೆಟ್ಟ ದೀಪ ಉರ್ಸ್ಕೊತಾರೆ. ಅದಕ್ಕೆ ಅವರಲ್ಲಿ ಬೆಳಕು ಪ್ರಕಾಶಿಸ್ತಾ ಇಲ್ಲ, ಕತ್ತಲೆ ಮಾತ್ರನೇ ಉಳಿತಾ ಇದೆ. ಜಾಸ್ತಿ ಎಲ್ಲ ಇಲ್ಲೇ ಇದ್ದೀರಾ? ಎಲ್ಲ ಇಲ್ಲಿದ್ರಾ? ಹೋಗೋಣ ಮುಂದೆ. ಒಂದು ಯೋನ 2ನೇ ಅಧ್ಯಾಯ 9ನೇ ವಾಕ್ಯ. ಒಂದು ಯೋನ 2ನೇ ಅಧ್ಯಾಯ 9ನೇ ವಾಕ್ಯ. ಬೆಳಕಿನಲ್ಲಿದ್ದೇನೆಂದು ಹೇಳಿಕೊಂಡು ಬೆಳಕಿನಲ್ಲಿದ್ದೀನಿ ಅಂತ ಹೇಳ್ಕೊಂಡು ತನ್ನ ಸಹೋದರನನ್ನು ದ್ವೇಷಿಸುವವನು ಈವರೆಗೂ ಕತ್ತಲೆಯಲ್ಲಿದ್ದಾನೆ. ಎಷ್ಟು ಜನ ಕತ್ತ ಇದ್ದು? ಇದು ಯಾವ್ದ್ರ ಬಗ್ಗೆ ಬರೀತದೆ? ಕ್ರಿಯೆ. ಬೆಳಕಿನಲ್ಲಿದ್ದೀನಿ ಅಂತ ಹೇಳಿ ಕತ್ತಲೆಯ ಕ್ರಿಯೆಗಳನ್ನ ಮಾಡುವವನು ದ್ವೇಷ ಅನ್ನೋದು ಅವಾಗ ಹೇಳಿದ್ರೆ, ದ್ವೇಷ ಅನ್ನೋದು ಯಾವುದು? ಕೆಟ್ಟದು. ಕತ್ತಲೆಗೆ ಸಂಬಂಧಪಟ್ಟದು. ದ್ವೇಷ, ಹೊಟ್ಟೆ ಕಿಚ್ಚು, ಅಸೂಯೆ, ಅಸಮಾಧಾನ, ಕೋಪ, ಸಿಟ್ಟು, ಮೋಸ, ವಂಚನೆ, ಇವೆಲ್ಲ ಏನಂದ್ರೆ ಕತ್ತಲೆಗೆ ಸಂಬಂಧಪಟ್ಟಿರೋ ಕ್ರಿಯೆಗಳು. ಸೊ ಬೆಳಕಿನಲ್ಲಿ ಇದೀನಿ ಅಂತ ಹೇಳಿದ್ಮೇಲೆ ಆ ವ್ಯಕ್ತಿ ಕತ್ತಲೆಯ ಕ್ರಿಯೆಗಳನ್ನ ಮಾಡೋದಾದ್ರೆ ಆ ವ್ಯಕ್ತಿ ಇನ್ನೂ ಕತ್ತಲಲ್ಲೇ ಇದೆ. ನಿಜ ಹೇಳ್ರಿ, ಎಷ್ಟು ಜನಕ್ಕೆ ಇನ್ನೂ ದ್ವೇಷ ಇದೆ? ಯಾರ ಮೇಲೆ ಅದು ಸುಮ್ಮನೆ ತಲೆ ಮಾಡಿಸ್ಬೇಡ. ವ್ಯಸನ ಇಲ್ವಾ? ಒಬ್ಬರ ಮೇಲೆ ಇಲ್ವಾ? ಒಬ್ಬರ ಮೇಲೆ ದ್ವೇಷ ಇಲ್ವಾ? ಇವಾಗೂ ನೀವು ನಿಜ ಮಾತಾಡಲ್ವಾ? ಯಾರು ಗೊತ್ತಿಲ್ಲದೇನೂ ಇರುತ್ತೆ ಮೇಲೆ ಯಾರ ಮೇಲೆ ದ್ವೇಷ ಇದೆ. ಇದು ಸೇಫ್. ನಾವು ಸಂಘಟನೆ ಎಲ್ಲರೂ ಗುರಿ ಮಾಡ್ತಾರೆ. ಸೊ ಇವತ್ತು ನಾವೇನ್ ಹೇಳ್ತಾ ಇದ್ದೀವಿ? ನಾನು ದೇವ್ರ ವಾಕ್ಯ ಓದ್ತಾ ಇದ್ದೀನಿ, ದೇವ್ರ ವಾಕ್ಯದ ಬಗ್ಗೆ ನನಗೆ ಇನ್ಫಾರ್ಮೇಶನ್ ಇದೆ, ನಾನು ದೇವ್ರ ವಾಕ್ಯದ ಮೇಲೆ ನಂಬಿಕೆ ಇದೆ, ಆದ್ರೂ ನಾನು ಏನ್ ಮಾಡ್ತಾ ಇದ್ದೀನಿ? ದ್ವೇಷ ಮಾಡ್ತಾ ಇದ್ದೀನಿ. ಆದ್ರೆ ಅವಾಗ ನೀವೇನಪ್ಪ ಏನ್ ಹೇಳ್ಕೊಬೇಕಂದ್ರೆ, ಆ ಕತ್ಲು ನಿಮ್ಮನ್ನ ರೂಲ್ ಮಾಡಕ್ ಅನುಮತಿ ಕೊಟ್ಟವ್ರು ಯಾರು? ನೀವೇ. ಕತ್ಲು ನಿಮ್ಮನ್ನು ಮುಸ್ಕಕ್ಕೆ ಆವರಿಸಕ್ಕೆ ಬಿಟ್ಟಿರೋದು ಯಾರು? ನೀವೇ. ನಾನು ಬೆಳಕಲ್ಲಿ ಇದ್ದೀನಿ ಅಂತ ಹೇಳ್ಕೊಂಡು ನನ್ನ ಕ್ರಿಯೆಗಳು ಬದಲಾಗಿಲ್ಲ ಅಂದ್ರೆ ನನ್ನ ಜೀವನ ಇನ್ನೂ ಕತ್ತಲೇ ಇದೆ. ಇನ್ನ ಎಲ್ಲಿವರೆಗೂ ಕತ್ತಲಲ್ಲಿ ಬದುಕ್ತೀರ? ಆದ್ರೆ ಬಾಯಲ್ಲಿ ಹೇಳ್ಕೊಳ್ಳೋದೇನು? ನಾನು ಉಪವಾಸ ಮಾಡಿದ್ದೀನಿ, ನಾನು ಬೆಳಕಿಗೆ ಸಂಬಂಧಪಟ್ಟು, ನಾನು ಪ್ರಾರ್ಥನೆ ಮಾಡ್ತೀನಿ ಬೆಳಕಿಗೆ ಸಂಬಂಧಪಟ್ಟರು, ನಾನು ಬೆಳಕಲ್ಲಿದ್ದೀನಿ. ನಾವು ಹೇಳ್ಕೊಳ್ಳೋದು ಅಷ್ಟೇ ಅದು. ಬಟ್ ರಿಯಾಲಿಟಿ ಏನು? ನಿಮ್ಮ ಕ್ರಿಯೆಗಳಲ್ಲಿ ಒಳ್ಳೆದಿಂದ ಇಲ್ಲದೆ ಹೋದ್ರೆ ನಿಮ್ಮ ಜೀವನ ಇನ್ನೂ ಕತ್ತಲಲ್ಲಿ. ನಮ್ಮ ಕ್ರಿಯೆಗಳನ್ನ ಬದಲಾಯಿಸೋದು ಯಾರು? ಯಾರೆಲ್ಲ ಐಡಿಯಾ ಕೊಡ್ತಾರೆ ನೋಡಿ, ಇನ್ಫಾರ್ಮೇಶನ್ ಕೊಡ್ತಾರೆ, ಐಡಿಯಾಗಳು ಕೊಡ್ತಾರೆ, ಆಲೋಚನೆಗಳು ಕೊಡ್ತಾರೆ, ಬಂದು ನಮ್ಮ ಜೊತೆ ಸಹವಾಸ ಮಾಡ್ತಾರೆ. ಅದನ್ನೆಲ್ಲ ನಾವೇನ್ ಮಾಡ್ತೀವಿ? ತಗೊಂಡು ಉಸ್ತಾ ಇರ್ತೀವಿ ನೋಡಿ. ಉರ್ಕೊಂಡು ಏನ್ ಮಾಡ್ತೇವೆ? ಬೆಳಕಿಗೆ ಸಂಬಂಧಪಟ್ಟರು ಲೈಟ್ ಆಗೋಗಿ ಕತ್ತಲೆಗೆ ಸಂಬಂಧಪಟ್ಟದ್ದು ಏನಾಗ್ತಾ ಇರುತ್ತೆ? ಉರಿತಾ. ಅದರಿಂದ ಏನಾಗುತ್ತೆ? ದೇವರಿಗೆ ಸಂಬಂಧಪಟ್ಟರು ಬೆಳಕು ನಿಮ್ಮಲ್ಲಿ ಕಾಣಲ್ಲ, ಪ್ರಕಾಶಿಸಲ್ಲ. ನಿಮ್ಮಲ್ಲಿರೋ ದ್ವೇಷ ಉರಿದಷ್ಟು ನಿಮ್ಮಲ್ಲಿರೋ ಸಮಾಧಾನ ಉರಿದಿರುತ್ತಾ? ನಿಮ್ಮಲ್ಲಿರುವಂತ ಕೋಪ ಉರಿದಷ್ಟು ನಿಮ್ಮಲ್ಲಿರುವಂತ ತಾಳ್ಮೆ ಉರಿದಿರುತ್ತಾ? ಕೋಪ ಪ್ರಕಾಶಿಸಿದಷ್ಟು ತಾಳ್ಮೆ ಪ್ರಕಾಶಿಸಿದೆ ನಿಮ್ಮ ಲೈಫಲ್ಲಿ. ದ್ವೇಷ ಪ್ರಕಾಶಿಸಿದಷ್ಟು ಪ್ರೀತಿ ಪ್ರಕಾಶಿಸಿದೆ ನಿಮ್ಮ ಲೈಫಲ್ಲಿ. ಯಾಕೆ? ಅದನ್ನ ಹೇಳ್ತಾರೆ, ನಾನ್ ಬೆಳಕಲ್ಲಿ ಇದ್ದೀನಿ ಅಂತ ಹೇಳಿ ನಮ್ಮ ಕ್ರಿಯೆಗಳಲ್ಲಿ ಕೆಟ್ಟದ್ದು ಕಾಣಿಸ್ಕೊಂಡ್ರೆ ನಾವಿನ್ನೂ ಕತ್ತಲಲ್ಲೇ ಇದ್ದೀವಿ. ಬೆಳಕು ನಮ್ಮ ಜೀವನದಲ್ಲಿ ಇನ್ನೂ ಪ್ರಕಾಶಿಸ್ತಾ ಇಲ್ಲ. ಇವತ್ತು ನಿಮ್ಮ ಕ್ರಿಯೆಗಳು ಬದಲಾಗು. ಇವತ್ತು ದೇವರು ನಿಮ್ಮನ್ನು ಕರೆದಿರೋದೆ ನಿಮ್ಮಲ್ಲಿರುವಂತ ಬೆಳಕು ಪ್ರಕಾಶಿಸುವುದು. ಅದು ಪ್ರಕಾಶಿಸುವುದು ನಿಮ್ಮ ಕ್ರಿಯೆಗಳ ಮೂಲಕವಾಗಿ.
ಇವತ್ತು ನಿಮ್ಮ ಕ್ರಿಯೆಗಳಲ್ಲಿ ಒಳ್ಳೆಯದು ಕಾಣಲ್ಪಡಬೇಕು. ಬೆಳಕಿಗೆ ಸಂಬಂಧ ಆಮೇಲೆ ಬೆಳಕಿಗೆ ಸಂಬಂಧಪಟ್ಟರು ನಮ್ಮ ಕ್ರಿಯೆಗಳಲ್ಲಿ. ಸೊ ಬೈಬಲ್ ಬರೆದಿರೋ ಇನ್ಫಾರ್ಮೇಶನ್ ಮಾತ್ರ ಗೊತ್ತಿದ್ರೆ ಅದರ ಕ್ರಿಯೆಗಳ ಮುಖಾಂತರ ಬ್ರದರ್ ನಮ್ಗೆ ಗೊತ್ತು. ಸಮಾಧಾನವಾಗಿರ್ಬೇಕಂತ ಬೈಬಲ್ ಹೇಳ್ತದೆ, ಅದರ ಕ್ರಿಯೆ ನೆಮ್ಮದಿಯಾಗಿರ್ಬೇಕಂತ ಬೈಬಲ್ ಹೇಳ್ತದೆ, ಕ್ರಿಯೆ ಪ್ರೀತಿ ಮಾಡ್ಬೇಕು ಕೋಪ ಮಾಡಬಾರ್ದಂತ ಬೈಬಲ್ ಹೇಳ್ತದೆ, ಪ್ರೀತಿ ಮಾಡುವಂತ ಬೈಬಲ್ ಹೇಳ್ತದೆ, ಕ್ಷಮಿಸುವಂತ ಬೈಬಲ್ ಹೇಳ್ತದೆ, ತಾಳ್ಮೆಯಿಂದ ಇರುವಂತ ಬೈಬಲ್ ಹೇಳ್ತದೆ, ಹೊಟ್ಟೆ ಕಿಚ್ಚು ಪಡಬೇಡ ಅಂತ ಬೈಬಲ್ ಹೇಳ್ತದೆ, ಚಿಂತೆ ಮಾಡಬೇಡ ಅಂತ ಬೈಬಲ್ ಹೇಳ್ತದೆ, ಭಯ ಆಲೋಚನೆ ಅನುಸರಿಸಬೇಡ ಅಂತ ಹೇಳ್ತಾರೆ. ದುಷ್ಟರ ಆಲೋಚನೆ ಅನುಸರಿಸಬೇಡ ಅಂತ ಹೇಳ್ತದೆ ಬೈಬಲ್. ಪಾಪಾತ್ಮರ ಮಾರ್ಗದಲ್ಲಿ ಪಾಪ ಮಾರ್ಗದಲ್ಲಿ ನಡಿಬೇಡ ಅಂತ ಬೈಬಲ್ ಹೇಳ್ತದೆ, ಧರ್ಮನಿಂದ ಕೃತಜ್ಞತೆ ಕೂತ್ಕೋಬೇಡಿ. ಅವ್ರ ಜೊತೆ ಕುತ್ಕೋಬೇಡ ಅಂತ ಹೇಳ್ತದೆ, ಕಳ್ತನ ಮಾಡಬೇಡ ಅಂತದೆ, ಆಮೇಲೆ ಇನ್ನೇನು ಹೇಳ್ತದೆ, ಮೋಸ ಮಾಡಬೇಡ ಅಂತದೆ. ಆಮೇಲೆ ಅಷ್ಟೇ ಬೈಬಲ್ ಹೇಳೋದು. ಸುಳ್ಳು ಹೇಳ್ಬೇಡ, ಸುಳ್ಳು ಹೇಳ್ಬೇಡ, ಕೆಟ್ಟದನ್ನ ನೋಡ್ಬೇಡ, ಕೆಟ್ಟದನ್ನ ನೋಡ್ಬೇಡ, ಕೆಟ್ಟದನ್ನ ಕೇಳಿಸ್ಕೋಬೇಡ, ಕೆಟ್ಟದನ್ನ ಮಾತಾಡ್ಬೇಡ, ಲೋಕಾನುಸಾರವಾಗಿ ಜೀವಿಸಬೇಡ ಅಂತ ಹೇಳ್ತಾರೆ. ಲೋಕಾನುಸಾರ ಜೀವಿಸ್ಬೇಡ ಅಂತೆ. ಲೋಕದಲ್ಲಿ ನೀನಿದ್ರು ಲೋಕದವರಲ್ಲದಿರು ಅಂತ ಹೇಳ್ತಾರೆ. ಲೋಕದವ್ರು ಅಲ್ಲದೇ ಇರೋ ತರ ಇರುವಂತೆ ಎಲ್ಲ ಹೇಳ್ತದಲ್ಲ. ಅದೆಲ್ಲ ಇಷ್ಟೆಲ್ಲ ಇನ್ಫಾರ್ಮೇಶನ್ ಆದ್ರೆ ಎಲ್ಲ ಇನ್ಫಾರ್ಮೇಶನ್ ಗೊತ್ತಿದ್ದು ಕಣ್ಣು ಮುಚ್ಕೊಂಡು ನಂಬಿಕೆಯಿಂದ ಬರ್ತೀನಿ ಅಂತ ಗಂಡಿಸ್ಕೊಂಡು ಅಡಿಗೆ ಮಾಡಿದ್ರಲ್ಲ ಹಂಗೆ ಎಲ್ಲ ಗೊತ್ತು ನಿಮಗೆ, ಎಲ್ಲ ಗೊತ್ತು, ನಮ್ಗೆ ಕಾನ್ಫಿಡೆಂಟ್ ಎಲ್ಲ ಗೊತ್ತು. ಆದ್ರೆ ನಂಬಿಕೆ ಹೆಂಗೆ? ಕಣ್ಣು ಮುಚ್ಕೊಂಡು ಯಾಕೆ ಗಂಟೆಗಿಂದ ಇವ್ರು ಯಾರಂತ ಮಾತಾಡ್ತೀವಿ. ಅದಕ್ಕೆ ವಾಕ್ಯ ಹೇಳುತ್ತೆ, ಕ್ರಿಯೆಗಳು ಇಲ್ಲದೆ ಇರುವಂತ ನಂಬಿಕೆ. ಸೊ ಕಣ್ಣು ಮುಚ್ಕೊಂಡು ನಂಬೋದಲ್ಲ, ಕಣ್ಣು ತೆಗೆದು ನಮ್ಮ ಕ್ರಿಯೆಗಳಲ್ಲಿ ಬರೆಯಲ್ಪಟ್ಟದ್ದೆಲ್ಲವೂ ಏನಾಗಬೇಕು, ನಮ್ಮ ಕ್ರಿಯೆಗಳಲ್ಲಿ ಕಾಣಲ್ಪಡಬೇಕು. ಕ್ರಿಯೆಗಳಲ್ಲಿ ಕಾಣಲ್ಪಟ್ಟಾಗ ನಮ್ಮ ಬೆಳಕು ಏನಾಗತ್ತೆ? ಆಮೆನ್. ನೀವೆಲ್ಲ ಯಾರು ಬೆಳಕಿನವರು ನಿಜವಾಗ್ಲು ನಿಜವಾಗ್ಲು ನಿಜವಾಗ್ಲೂ ಬೆಳಕಿಗೆ ಸಂಬಂಧಪಟ್ಟವ್ರು. ಅದೇ ಇವಾಗ ನಾವು ಹೇಳಿದ್ರಲ್ಲ ಆ ಥರ ಕ್ಯಾಟಗರಿ ಎಲ್ಲ ಗೊತ್ತಿದ್ದು ಕಣ್ಣು ಮುಚ್ಕೊಂಡಿರೋ ಯೋನ ಸುವಾರ್ತೆ 8ನೇ ಅಧ್ಯಾಯ 12ನೇ ವಾಕ್ಯ. ಯೋನ ಸುವಾರ್ತೆ 8ನೇ ಅಧ್ಯಾಯ 12ನೇ ವಾಕ್ಯ. ಯೇಸು ತಿರುಗಿ ಅವರ ಸಂಗಡ ಮಾತನಾಡಲಾರಂಭಿಸಿ, ನಾನು ಲೋಕಕ್ಕೆ ಬೆಳಕು, ನಾನು ಲೋಕಕ್ಕೆ ಬೆಳಕು, ನನ್ನನ್ನು ಅನುಸರಿಸುವನು ಕತ್ತಲೆಯಲ್ಲಿ ನಡೆಯದೆ ಜೀವ ಕೊಡುವ ಕೊಡುವಂತ ಬೆಳಕನ್ನು ಹೊಂದಿದವನಾಗಿರುವನು ಎಂದು ಹೇಳಿದರು. ಯಾರಂತ ಇವರು? ಯಾರು? ನನ್ನನ್ನು ಅನುಸರಿಸು. ನನ್ನನ್ನು ಅನುಸರಿಸಿ. ನೀವೆಲ್ಲ ಯಾರು? ನಿಜವಾಗ್ಲು ನಿಜವಾಗ್ಲು ಅಂತ ಅನ್ಕೊಂಡು ಕಣ್ಣು ಮುಚ್ಕೊಂಡು ಬರ್ತಾರೆ. ಆವಾಗಲೇ ವಾಕ್ಯ ಓದಿದ್ರು ನೋಡಿ. ನಾನು ಬೆಳಕಲ್ಲಿದ್ದೀನಿ ಅನ್ಕೊಂಡು ದ್ವೇಷ ಮಾಡೋನು ಕತ್ತಲಿದ್ದಾನೆ. ಅದೇ ನಾವೆಂತವ್ರು? ಬೆಳಕಲ್ಲಿದ್ದೀನಿ ಅಂತ ಅನ್ಕೊಂಡಿರೋರು, ಬೆಳಕಲ್ಲಿದ್ದೀನಿ ಅಂತ ಅನ್ಕೊಂಡಿರೋ ನೀವು ಬೆಳಕನ್ನ ಅನುಸರಿಸಬೇಕು. ಬಟ್ ಇಲ್ಲಿ ವಾಕ್ಯ ನೋಡಿ ಎಷ್ಟು ಕ್ಲಿಯರ್ ಆಗಿ ಹೇಳುತ್ತೆ, ನನ್ನನ್ನು ಅನುಸರಿಸುವವನು ಏನ್ ಮಾಡಲಂತೆ, ಕತ್ತಲೆಯಲ್ಲಿ ನಡೆಯದೆ ಮುಂದಿದವನ. ಅಂದ್ರೆ ಅವನ ಕ್ಯಾರೆಕ್ಟರ್ ಏನು? ಜೀವ ಕೊಡುವಂತ ಬೆಳಕನ್ನ ಅವನಿಗೆ ಬೆಳಕಲ್ಲೇ ನಡೀತಾನೆ, ಕತ್ತಲೆಯಲ್ಲಿ ಅವನಿಗೆ ನಡೆಯಕ್ಕೆ ಇಷ್ಟ ಇರಲ್ಲ, ಮನ್ಸಿರಲ್ಲ. ಅಂದ್ರೆ ಬೆಳಕಲ್ಲಿರೋ ನಿಮಗೆ ದ್ವೇಷ ಮಾಡಕ್ಕೆ ಮನ್ಸು ಬರಬಾರ್ದು, ಹೊಟ್ಟೆ ಕಿಚ್ಚು ಪಡಕ್ಕೆ, ಜಗಳ ಮಾಡಕ್ಕೆ, ಅವ್ರ ಕತೆ ಇವ್ರ ಕತೆ ಮಾತಾಡಕ್ಕೆ, ಅದರ ಜೀವ ಇಲ್ಲ. ಚಾಡಿ ಹೇಳಕ್ಕೆ